Morning friends, I welcome you all to the online worship service of Bangalore South Church this morning. Even as we have come to worship God, let's turn our Bible to the book of Isaiah, chapter number 57 and verse number 15. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಒಟ್ಟಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯದ 15ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. The book of Isaiah, chapter number 57, verse number 15. For this is what the high and lofty one says, He who lives forever, whose name is holy. I live in a high and holy place, but also with him who is contrite and lowly in spirit, to revive the spirit of the lowly and to revive the heart of the contrite. ಯೆಶಾಯನ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯದ 15ನೇ ವಾಕ್ಯ. ಏಕೆಂದರೆ ಉನ್ನತನು ಮಹೋನ್ನತನು ನಿತ್ಯವಾಗಿ ವಾಸಿಸುವನು, ಪರಿಶುದ್ಧನೆಂದು ಹೆಸರುಳ್ಳಾತನು ಹೀಗೆ ಹೇಳುತ್ತಾನೆ, ಉನ್ನತವಾದ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವ ನಾನು, ಆದರೂ ಪಶ್ಚಾತ್ತಾಪ ಪಡುವ ದೀನ ಮನದೊಂದಿಗೆ ನಾನಿದ್ದೇನೆ. ದೀನನ ಆತ್ಮನನ್ನು ಹಾಗೂ ಪಶ್ಚಾತ್ತಾಪ ಪಡುವ ಮನಸ್ಸನ್ನು ಉಜ್ಜೀವಗೊಳಿಸುವವನಾಗಿದ್ದೇನೆ. Hallelujah. Here we see God introducing himself about his dwelling place. ಇಲ್ಲಿ ಕರ್ತನು ತನ್ನ ವಾಸಸ್ಥಾನದ ಬಗ್ಗೆ, ಎಲ್ಲಿ ಆತನು ವಾಸಿಸುತ್ತಾನೆಂಬುದಾಗಿ ಪರಿಚಯ ಮಾಡಿಕೊಡುತ್ತಾ ಇದ್ದಾನೆ. He says, I am the high and lofty one. Okay, he is the one. ಆತನೇ ಉನ್ನತನಾದಂಥ ದೇವರು, ಪರಮೋನ್ನತನಾದಂಥ ದೇವರು. And he says that I live in high and a holy place. ಉನ್ನತವಾದ ಪರಿಶುದ್ಧವಾದ ಸ್ಥಳದಲ್ಲಿ ನಾನು ನಿವಾಸಿಸುವಾತನಾಗಿದ್ದೇನೆ ಅಥವಾ ವಾಸಿಸುವಾತನಾಗಿದ್ದೇನೆ. But there is another place that God lives. He says, I live, but also with him who is contrite and lowly in spirit. ಈ ಸರ್ವಶಕ್ತನಾದ ಉನ್ನತನಾದ ದೇವರು ಉನ್ನತವಾದ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಾತನು ಹೀಗೆ ಹೇಳುತ್ತಾನೆ, ಆದರೂ ಸಹ ನಾನು ಪಶ್ಚಾತ್ತಾಪ ಪಡುವಂತ ದೀನ ಮನಸ್ಸುಳ್ಳವನ ಹೃದಯದಲ್ಲಿ ನಾನು ವಾಸಿಸುತ್ತೇನೆಂಬುದಾಗಿ. Why does God come and dwell in a person who is contrite and lowly in spirit? ಯಾವ ಕಾರಣದಿಂದ ದೇವರು ಪಶ್ಚಾತ್ತಾಪ ಪಡುವಂತ ಹೃದಯ, ದೀನ ಮನಸ್ಸುಳ್ಳವನಲ್ಲಿ ಆತನು ವಾಸಿಸುತ್ತಾನೆ? He goes on to say, to revive the spirit of the lowly and to revive the heart of the contrite. Hallelujah. ದೀನನ ಆತ್ಮನನ್ನು ಜೀವಿಸುವುದಕ್ಕಾಗಿ ಮತ್ತು ಪಶ್ಚಾತ್ತಾಪ ಪಡುವಾತನ ಹೃದಯವನ್ನು ಉಜ್ಜೀವಿಸುವುದಕ್ಕಾಗಿ ನಾನು ಅವರ ಮಧ್ಯದಲ್ಲಿ ವಾಸಿಸುತ್ತೇನೆಂಬುದಾಗಿ ದೇವರು ಹೇಳುತ್ತಾನೆ. What a wonderful God we serve, isn't it? The Bible says our God is utterly holy, but yet he is an intensely personal God. ದೇವರ ವಾಕ್ಯ ನಮಗೆ ಹೀಗೆ ಕಲಿಸುತ್ತದೆ, ನಮ್ಮ ದೇವರು ಅತಿ ಪರಿಶುದ್ಧರಾದಂತ ದೇವರು, ಉನ್ನತ ಸ್ಥಳಗಳಲ್ಲಿ ವಾಸಿಸುವಾತನಾಗಿದ್ದಾನೆ. ಅದೇ ವೇಳೆಯಲ್ಲಿ ಆತನು ಅತಿ ಸಮೀಪವಾಗಿ, ಅಂದರೆ ಒಬ್ಬ ದೀನ ಮನಸ್ಸುಳ್ಳವನ ಹೃದಯದಲ್ಲಿ, ಪಶ್ಚಾತ್ತಾಪದ ಹೃದಯದಲ್ಲಿ ಆತನು ವಾಸಿಸುವುದಕ್ಕೂ ಸಹ ಮನಸ್ಸು ಮಾಡುತ್ತಾನೆ. The reason is God desires that we should be revived. We should not faint and fall. We should not be discouraged. We should not be cast down. We should not be dismayed. We should not be carried away in the tough times. But God desires that in every situation that he would revive our spirit. He would revive our hearts, that we would have joy of salvation in our lives. ದೇವರು ಹೀಗೆ ಹೇಳುತ್ತಾನೆ, ಕಷ್ಟ ಪರಿಸ್ಥಿತಿಗಳು ಬರುವಾಗ, ಹಿಂಸೆ ಕಾಲವು ಬರುವಾಗ ನಾವು ಕುಗ್ಗಿ ಹೋಗಬಾರದು, ನಾವು ಬಿದ್ದು ಹೋಗಬಾರದು. ಯಾಕಂದ್ರೆ ದೇವರು ಬಯಸುವುದಿಷ್ಟೇ, ಪ್ರತಿ ಸಾರಿ ನಾವು ಪಶ್ಚಾತ್ತಾಪದಿಂದ ಆತನ ಕಡೆಗೆ ಬರುವಾಗ, ದೀನ ಮನಸ್ಸಿನಿಂದ
ಭಕ್ತಿಯಿಂದ ಆತನ ಕಡೆಗೆ ನಾವು ತಿರುಗುವಾಗ ಆತನು ನಮ್ಮ ಆತ್ಮವನ್ನು ಉಜ್ಜೀವ ಮಾಡಲು ಆತನು ಶಕ್ತನಾದ ದೇವರಾಗಿದ್ದಾನೆ. ಆತನು ನಮ್ಮ ಹೃದಯಗಳನ್ನು ಉಜ್ಜೀವಿಸುವ ಆತನಾಗಿದ್ದಾನೆ. ನಮ್ಮ ದೇವರು ನಿಜವಾಗಿಯೂ ಆತನು ಒಳ್ಳೆಯ ದೇವರು. ವಾಟ್ ಅ ವಂಡರ್ಫುಲ್ ಗಾಡ್ ವಿ ಸರ್ವ್. He is not just sitting up there just managing things as the Lord and as the Creator, but He is such a wonderful God who is so much interested in all that we go through. And He says, I am more than willing to come and live in your heart, provided your heart is contrite and your spirit is slowly. ದೇವರು ಹೀಗೆ ಹೇಳುತ್ತಾನೆ, ಉನ್ನತನಾದ ದೇವರು, ಪರಿಶುದ್ಧನಾದ ನಾನು, ಪರಿಶುದ್ಧ ಸ್ಥಾನಗಳಲ್ಲಿ ನಿವಾಸಿಸುವಾತನು ನಿಮ್ಮ ಹೃದಯದೊಳಗೆ ಬರಲು ನಾನು ಬಯಸುತ್ತೇನೆ. ಆದರೆ ಆ ಹೃದಯವು ಒಂದು ಪಶ್ಚಾತ್ತಾಪದಿಂದ ತುಂಬಲ್ಪಟ್ಟಂತ ಹೃದಯವಾಗಿರಬೇಕು. ದೀನವುಳ್ಳ ಮನಸ್ಸಿನವರನ್ನು ದೇವರು ಯಾವಾಗಲೂ ಜೀವಿಸುವುದಕ್ಕೆ ಶಕ್ತನಾಗಿದ್ದಾನೆ. ಬೆಳಗಿನ ಹೊತ್ತಾರೆಯಲ್ಲಿ ನಮ್ಮನ್ನೇ ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟು ನಾವು ಹೇಳೋಣ, ದೇವರೇ ಕರ್ತನೆ, ಅನೇಕ ಸಾರಿ ನನಗೆ ಮೆಚ್ಚುಗೆ ಆಗದೇ ಇರುವಂತ ಸಂಗತಿಗಳನ್ನು ಮಾಡಿ ನಿನ್ನನ್ನು ನೋವಿಸಿದ್ದೇನೆ ಸ್ವಾಮಿ. ಆದರೆ ನನಗೊಂದು ಪಶ್ಚಾತ್ತಾಪದ ಹೃದಯವನ್ನು ಕೊಡು. ಈ ಕಾರಣದಿಂದ ನೀನು ತಾನೇ ನನ್ನೊಳಗೆ ಬಂದು ನನ್ನನ್ನು ಜೀವಿಸ ಮಾಡೆಂಬುದಾಗಿ ನಾವು ಕರ್ತನಲ್ಲಿ ಬೇಡಿಕೊಂಡು ಬೆಳಗಿನ ಹೊತ್ತಾರೆಯಲ್ಲಿ ಈ ಆರಾಧನೆಯನ್ನು ನಾವು ಪ್ರಾರಂಭ ಮಾಡೋಣ. Let us close our eyes. Let us commit ourselves back into the hands of Lord and ask Him to come and revive our hearts, revive our spirits, that we would have the joy of salvation in our lives. Let us pray. Father, we just thank you for your precious word that we read this morning. Father, we just thank you that you are a God who is utterly holy, yet you are intensely personal. Father, I pray this morning, even as we humble ourselves and come before your presence with a contrite heart, come Lord, come and dwell in the midst of us, dwell in our lives, O God, revive our hearts, O God, revive our spirits, so that we would be able to rejoice in you and be totally satisfied in you. In Jesus' precious name we pray. Amen. Amen. ಈ ಹಾಡನ್ನು ಹಾಡಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವು ಯೇಸು ರಾಜ, ನಿನಗೆಂದು ಸ್ತೋತ್ರವು ಯೇಸು ರಾಜ. ನೀನೇ ನನ್ನ ಆಶ್ರಯವು
ಎಲ್ಲವೂ ನಿನ್ನಯ ಪ್ರೀತಿ ಕೃಪೆ. ಸ್ತೋತ್ರವು ಯೇಸು ರಾಜ ನಿನಗೆಂದು ಸ್ತೋತ್ರವು ಯೇಸು ರಾಜ. ಸ್ತೋತ್ರವು ಮಾಡುವೆ ನಿನ್ನಯ ನಾಮಕ್ಕೆ, ನೀನೇ ನಮ್ಮ ಆಶ್ರಯವು. ಸ್ತೋತ್ರವು ಮಾಡುವೆ ನಿನ್ನಯ ನಾಮಕ್ಕೆ, ನೀನೇ ನಮ್ಮ ಆಶ್ರಯವು. ದೈವದೂತರ ಸೈನ್ಯವು ಪಾರಾದಲ್ಲಿ ಗೀತೆಯ ಹಾಡುವರು. ಜೀವಾಧಿಪತಿಯೇ ನಿನಗಾಗಿ ನಾವೆಂದು ಸ್ತುತಿಗೀತೆ ಹಾಡುವೆವು. ಜೀವಾಧಿಪತಿಯೇ ನಿನಗಾಗಿ ನಾವೆಂದು ಸ್ತುತಿಗೀತೆ ಹಾಡುವೆವು. ಸ್ತೋತ್ರವು ಯೇಸು ರಾಜ ನಿನಗೆಂದು ಸ್ತೋತ್ರವು ಯೇಸು ರಾಜ. ಸ್ತೋತ್ರವು ಮಾಡುವೆ ನಿನ್ನಯ ನಾಮಕ್ಕೆ, ನೀನೇ ನಮ್ಮ ಆಶ್ರಯವು. ಸ್ತೋತ್ರವು ಮಾಡುವೆ ನಿನ್ನಯ ನಾಮಕ್ಕೆ, ನೀನೇ ನಮ್ಮ ಆಶ್ರಯವು. ದೀನರಾದ ನಮಗೆ ಅಮೂಲ್ಯ ಪದವಿಯ ನೀಡಿರುವೆ. ಯೋಗ್ಯತೆ ನನ್ನಲ್ಲೆಲ್ಲ, ಎಲ್ಲವೂ ನಿನ್ನಯ ಪ್ರೀತಿ ಕೃಪೆ. ಯೋಗ್ಯತೆ ನನ್ನಲ್ಲೆಲ್ಲ, ಎಲ್ಲವೂ ನಿನ್ನಯ ಪ್ರೀತಿ ಕೃಪೆ. ಸ್ತೋತ್ರವು ಯೇಸು ರಾಜ ನಿನಗೆಂದು ಸ್ತೋತ್ರವು ಯೇಸು ರಾಜ. ಸ್ತೋತ್ರವು ಮಾಡುವೆ ನಿನ್ನಯ ನಾಮಕ್ಕೆ, ನೀನೇ ನಮ್ಮ ಆಶ್ರಯವು. ಸ್ತೋತ್ರವು ಮಾಡುವೆ ನಿನ್ನಯ ನಾಮಕ್ಕೆ, ನೀನೇ ನಮ್ಮ ಆಶ್ರಯವು. ಸ್ತೋತ್ರವು ಮಾಡುವೆ ನಿನ್ನಯ ನಾಮಕ್ಕೆ, ನೀನೇ ನಮ್ಮ ಆಶ್ರಯವು. ಕರ್ತನೇ, ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ನೀನೇ ನಮ್ಮ ಆಶ್ರಯ ದುರ್ಗವಾಗಿದೆ. ನಮ್ಮನ್ನು ಕರ್ತನೇ ಕೈ ಹಿಡಿದು ಮುನ್ನಡೆಸುವ ದೇವರು ನೀನಾಗಿದ್ದೀಯಪ್ಪ. ಕರ್ತನೆ, ದೀನರಾದ ನಮ್ಮನ್ನು ಸ್ವಾಮಿ ನೀನೇ ಕರ್ತನೆ ಅಮೂಲ್ಯವಾದ ಪದವಿಯಿಂದ ನಮ್ಮನ್ನು ಮೇಲಕ್ಕೆತ್ತಿದಂತ ದೇವರಾಗಿದ್ದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ತಂದೆ, ಯೋಗ್ಯತೆ ಇಲ್ಲದ ನಮ್ಮನ್ನು ಸ್ವಾಮಿ ನೀನು ಕರ್ತನೆ ನಿನ್ನ ಕೃಪೆ ಪ್ರೀತಿಯಿಂದ ತುಂಬಿಸಿ ಕರ್ತನೆ ನಿನ್ನ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿಕೊಂಡಿದ್ದಕ್ಕಾಗಿ ನನಗೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಸ್ವಾಮಿ ದೇವದೂತರೊಂದಿಗೆ ನಿನ್ನನ್ನು ಆರಾಧಿಸುವುದರ
ಸ್ವಾಮಿ, ನಾವು ನಿನ್ನನ್ನೇ ಆರಾಧಿಸುತ್ತೇವೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವೆ. ಯಾಕಂದ್ರೆ ನಿನ್ನಂತ ದೇವರು ಒಬ್ಬರಿಲ್ಲ ಸ್ವಾಮಿ. ಅತಿ ಪರಿಶುದ್ಧನಾದಂಥ ದೇವರು, ದೀನ ಹೃದಯದವಲ್ಲೇ ಪಶ್ಚಾತ್ತಾಪದ ಹೃದಯದಲ್ಲಿ ವಾಸಿಸುವಾತನು ನೀನಾಗಿದ್ದೆ. ಅದಕ್ಕಾಗಿ ನಾವು ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನ ನಾಮವನ್ನು ನಾವು ಮಹಿಮೆ ಪಡಿಸುತ್ತೇವೆ. ಅಪ್ಪ ಕರ್ತನೆ, ಈ ದಿನದಲ್ಲಿ ಬಂದು ಸ್ವಾಮಿ ನಮ್ಮ ಹೃದಯಗಳನ್ನು ಜೀವ ಮಾಡು ಸ್ವಾಮಿ. ನಮ್ಮ ಕರ್ತನೆ ಆತ್ಮವನ್ನು ಜೀವಿಸುವುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ನಮ್ಮ ಹೃದಯದಲ್ಲಿ ವಾಸಿಸಿ ನಿನ್ನ ಕಾರ್ಯವನ್ನು ನಿನ್ನ ತಾನೇ ಸಾಧಿಸಬೇಕೆಂಬುದಾಗಿ ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರೇ. ಆಮೆನ್, ಆಮೆನ್. This morning let us come hungry in the presence of God. Let us seek Him as we already sang. When we were nothing, when we were not worthy, He picked us up from the miry clay. He cast us upon the rock to stay. He poured His love and compassion upon our lives. So let us run back to this God, because only He can revive us and only He can refresh us by His holy presence. Let us come to God with a hungry heart. Let us come with humility. Let us come with a contrite heart, for then we shall surely be revived in His presence. Hungry I come to you, for I know you will satisfy. Hallelujah. ಕರ್ತನೆ, ಹಸಿದು ಬಾಯಾರಿ ನಿನ್ನ ಬಳಿಗೆ ಬರುತ್ತೇನೆ ಅಪ್ಪ. ಯಾಕಂದ್ರೆ ನೀನು ತಾನೇ ನನಗೆ ತೃಪ್ತಿ ಪಡಿಸುವಂತಹ ದೇವರು ಆಗಿದ್ದೇನೆ. ದೇವರೇ, ನಾನು ಬರಿದಾಗಿದ್ದೇನೆ, ನೀನು ತಾನೇ ನನ್ನನ್ನು ತುಂಬಿಸೆಂಬುದಾಗಿ ಈ ಹಾಡನ್ನು ಹಾಡಿ ದೇವರಲ್ಲಿ ನಾವು ಬೇಡಿಕೊಳ್ಳೋಣ. I am
at your altar. ಧನ್ಯವಾದ ದೇವರೇ, ನಮ್ಮನ್ನೇ ನಾವು ಬೆಳಗಿನ ಹೊತ್ತಾರೆಯಲ್ಲಿ ಸಜೀವ ಯಜ್ಞವಾಗಿ ನಿನ್ನ ಪಾದಪೀಠದಲ್ಲಿ ಒಪ್ಪಿಸಿಕೊಡುತ್ತೇವೆ. Help us, Lord, to live a life that pleases you always. ಯಾವಾಗಲೂ ನಿನ್ನನ್ನು ಮೆಚ್ಚಿಸುವಂತ ಜೀವಿತವನ್ನೇ ಜೀವಿಸುವುದಕ್ಕಾಗಿ ನಮಗೆಲ್ಲ ಸಹಾಯ ಮಾಡು. Bless us this morning, Lord. ಬೆಳಗಿನ ಹೊತ್ತಾರೆಯಲ್ಲಿ ನಮ್ಮನ್ನು ಆಶೀರ್ವದಿಸು ದೇವರೇ. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Friends, welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು We are ಆಹ್ವಾನಿಸುತ್ತೇವೆ. back to our studies in the Gospel of Matthew. ಮತ್ತಾಯನ ಸುವಾರ್ತೆಯಲ್ಲಿ ನಮ್ಮ ಅಧ್ಯಾಯಗಳನ್ನು ನಾವು ಮುಂದುವರಿಸುತ್ತಾ ಇದ್ದೇವೆ. Last time we saw how Jesus started his ministry and his popularity increased, and then Jesus was preaching, teaching and healing people. ಕಳೆದ ವಾರ ನಾವು ಕಲಿತುಕೊಂಡೆವು, ಯೇಸು ಸ್ವಾಮಿಯು ತನ್ನ ಸೇವೆಯನ್ನು ಪ್ರಾರಂಭಿಸಿದಾಗ ಆತನು ಪ್ರಖ್ಯಾತಿಗೆ ಬಂದು ಆತನು ಪ್ರಸಂಗ ಮಾಡುತ್ತಾ ಇದ್ದನು, ಗುಣಪಡಿಸುತ್ತಾ ಇದ್ದನು ಮತ್ತು ದೇವರ ವಾಕ್ಯವನ್ನು ಎಲ್ಲ ಕಡೆಯಲ್ಲಿಯೂ ಬೋಧಿಸಲಾರಂಭಿಸಿದನು. And when Jesus saw the crowds coming to him, he went up on a mountain side and sat down. ಯೇಸು ಜನರ ಗುಂಪನ್ನು ನೋಡಿ ಒಂದು ಬೆಟ್ಟವನ್ನೇರಿ ಕೂತುಕೊಂಡನು. And this starts from chapter 5, 1 to 6. That's what we are focusing today. ಇವತ್ತು ನಾವು ಇದೇ ವಾಕ್ಯವನ್ನು 5ನೇ ಅಧ್ಯಾಯ 1ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ ಧ್ಯಾನ ಮಾಡುತ್ತೇವೆ. The Sermon on the Mount is the first of the 5 major teaching sessions in the Gospel of Matthew. ಪರ್ವತ ಪ್ರಸಂಗ ಎಂಬುದು ಮತ್ತಾಯನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಂತ ಬೋಧನೆ, 5 ಬೋಧನೆಗಳಲ್ಲಿ ಮೊದಲನೇ ಬೋಧನೆ It ಇದಾಗಿದೆ. is almost surely a collection of teachings rather than a sermon delivered in one setting. ಇದು ಒಂದೇ ಒಂದು ಸಂದರ್ಭದಲ್ಲಿ ಕೊಡಲ್ಪಟ್ಟಂತ ಪ್ರಸಂಗವಲ್ಲ, ಆದರೆ ಅನೇಕ ಸಂದರ್ಭಗಳಲ್ಲಿ ಕೊಡಲ್ಪಟ್ಟಂತ ಪ್ರಸಂಗಗಳನ್ನು ಸಂಗ್ರಹಿಸಿ ಇಲ್ಲಿ I ಬರೆದಿದ್ದಾರೆ. titled today's sermon God's Blessings and the Values. ದೇವರ ಆಶೀರ್ವಾದಗಳು ಮತ್ತು ಮೌಲ್ಯಗಳು ಎಂಬ ಸಂದೇಶವನ್ನು ಇಂದು ಕೇಳಲಿಕ್ಕಿದ್ದೇವೆ. These values what Jesus pronounced are entirely different from the worldly values. ಯೇಸು ಸ್ವಾಮಿ ಹೇಳಿಕೊಟ್ಟಂತ ಮೌಲ್ಯಗಳು ಲೋಕದ ಮೌಲ್ಯಗಳಿಗೆ ವಿರುದ್ಧವಾಗಿರುತ್ತವೆ. It is the upside down values of the worldly values. ತಲೆ ಕೆಳಗೆ ಹಾಕಲ್ಪಟ್ಟಂತ ಲೋಕದ ಮೌಲ್ಯಗಳೇ ಯೇಸುವಿನ ಮೌಲ್ಯಗಳಾಗಿದ್ದವು. The world says people who are wealthy are the people who are blessed, or people who are beautiful are blessed, or people who accomplish much are blessed. But that is not what Jesus is saying. Jesus is saying those who are poor, those who are meek, those who are weak, they all are strong in the Lord. ಈ ಲೋಕವು ಐಶ್ವರ್ಯವಂತನನ್ನು ನೋಡುವಾಗ, ಸುಂದರ ಇರುವಂತ ಜನರನ್ನು ನೋಡುವಾಗ, ಅಥವಾ ಜೀವಿತದಲ್ಲಿ ಸಾಧನೆಗಳನ್ನು ಮಾಡಿದಂಥ ಜನರನ್ನು ನೋಡುವಾಗ ಅವರು ಹೇಳುತ್ತಾರೆ ಇವರೆಲ್ಲರೂ ಧನ್ಯರೆಂಬುದಾಗಿ. ಆದರೆ ಯೇಸು ಕ್ರಿಸ್ತನ್ ಹಾಗಲ್ಲ. ಆತನು ಹೇಳುವಂಥ ಮಾತೇನೆಂದರೆ ದೀನರು, ಬಲಹೀನರು ಮತ್ತು ಸಾತ್ವಿಕ ಹೃದಯವುಳ್ಳವರು ಇವರೆಲ್ಲರೂ ಧನ್ಯರು ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. The first 4 beatitudes ಮೊದಲು 4 ದೇವರ ಆಶೀರ್ವಾದಗಳನ್ನು ತರುವಂತ ಹೇಳಿಕೆಗಳು it describes the heart of the person, and the next 4 reflect that values in relationships. ಒಬ್ಬ ವ್ಯಕ್ತಿಯ ಹೃದಯವನ್ನು ಅದು ತೋರಿಸುವಂತದ್ದಾಗಿದೆ. ಮುಂಬರುವಂತ 4 ವಾಕ್ಯಗಳು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿರುವಂತಹ ಮೌಲ್ಯಗಳು ಹೇಗಿರಬೇಕೆಂಬುದಾಗಿ ಕಲಿಸುತ್ತದೆ. First 4 reflect our need for the Almighty God, and the next 4 reflect our values that will reflect in helping others. ನಾವು ನೋಡುತ್ತೇವೆ ಮೊದಲನೆಯ 4 ಹೇಳಿಕೆಗಳು ನಾವು ದೇವರನ್ನು ಬಯಸುವುದು ಅಥವಾ ದೇವರ ಸಹಾಯವನ್ನು ಬಯಸುವಂತ ವಿಷಯವನ್ನು ತೋರಿಸುತ್ತದೆ. ಮುಂಬರುವಂತ 4 ವಾಕ್ಯಗಳು ಈ ಒಂದು ಪ್ರತಿಕ್ರಿಯೆಯಾಗಿ ನಾವು ಇತರರಿಗೆ ತೋರಿಸುವಂತ ಮೌಲ್ಯಗಳನ್ನು ತೋರಿಸುತ್ತವೆ. Seeing the crowds, Jesus went up on a mountain side and sat down, and it was a clue for his disciples to understand that he is going to start his class. ಯೇಸು ಜನರ ಗುಂಪನ್ನು ನೋಡಿ ಒಂದು ಬೆಟ್ಟವನ್ನೇರಿ ಕೂತುಕೊಂಡನು. ಇದನ್ನು ನೋಡಿ ಶಿಷ್ಯರಿಗೆ ಗೊತ್ತಾಯಿತದೆ ಏನೆಂದರೆ ಯೇಸು ಕ್ರಿಸ್ತನು ಈಗ ಬೋಧನೆಯನ್ನು ಪ್ರಾರಂಭಿಸುತ್ತಾನೆ ಎಂಬುದಾಗಿ. And Jesus was primarily teaching his disciples. ಯೇಸು ಸ್ವಾಮಿ ಮುಖ್ಯವಾಗಿ ಈ ಉಪದೇಶವನ್ನು ತನ್ನ ಶಿಷ್ಯರಿಗೆ ಕೊಡುತ್ತಿದ್ದನು. But his teaching not only impacted
the disciples, but it impacted the crowds too. ಆತನ ಉಪದೇಶವು ಕೇವಲ ಶಿಷ್ಯರ ಮೇಲೆ ಮಾತ್ರ ಪ್ರಭಾವವನ್ನು ಬೀರದೆ ಅಲ್ಲಿ ಸೇರಿ ಬಂದಂತ ಎಲ್ಲಾ ಜನರ ಗುಂಪಿನ ಮೇಲೆಯೂ ಸಹ ಬಂದಿತು. Look at Matthew chapter 7, 28 and 29, the summary statement of the Sermon on Mount. I'm reading from Message Bible. ನಾವು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದ 28-29 ವಾಕ್ಯಗಳನ್ನು ಓದುವಾಗ ಅಲ್ಲಿ ಈ ಒಂದು ಪರ್ವತ ಪ್ರಸಂಗದ ಸಾರಾಂಶವು ಬರೆಯಲ್ಪಟ್ಟಿದೆ. ಅದನ್ನು ನಾನು ಮೆಸೇಜ್ ಬೈಬಲ್ ಎಂಬ ವರ್ಷನಿನಿಂದ ಓದುತ್ತೇನೆ. When Jesus concluded his address, the crowd burst into applause. They had never heard teaching like this. It was apparent that he was leaving everything he was saying. Quite a contrast to their religion teachers. This was the best teaching they had ever heard. ಯೇಸು ಸ್ವಾಮಿ ತನ್ನ ಬೋಧನೆಯನ್ನು ಮುಗಿಸಿದ ನಂತರ ಸೇರಿಕೊಂಡಲ್ಪಟ್ಟ ಜನರ ಗುಂಪು ಚಪ್ಪಾಳೆಯನ್ನು ತಟ್ಟಲಾರಂಭಿಸಿದರು. ಅವರು ಎಂದಿಗೂ ಇಂತಹ ಬೋಧನೆಯನ್ನು ಮೊದಲು ಕೇಳಿರಲಿಲ್ಲ. ಅವರಿಗೆ ಆಶ್ಚರ್ಯಪಡಿಸಿದಂಥ ಸಂಗತಿ ಏನೆಂದರೆ ಆತನ ಬೋಧನೆಗೆ ಅನುಸಾರವಾಗಿ ಆತನು ನಡೆಯುವಾತನಾಗಿದ್ದನು. ಈ ಧಾರ್ಮಿಕ ನಾಯಕರು ಬೋಧಿಸಿದಂತೆ ನಡೆಯಲಿಲ್ಲ. ಇದೇ ಅತ್ಯುತ್ತಮವಾಗಿ ಕೇಳಿಸಿಕೊಂಡಂತ ಬೋಧನೆ ಅವರಿಗಾಗಿತ್ತು. Jesus is a greatest teacher in the sense he was leaving everything he was saying. ಯೇಸು ಸ್ವಾಮಿ ಅತ್ಯುತ್ತಮವಾದ ಬೋಧಕನಾಗಿದ್ದನು. ಏಕೆಂದರೆ ಆತನು ಬೋಧನೆ ಮಾಡಿದನಂತೆ ಆತನು ನಡೆಯುವಾತನಾಗಿದ್ದನು. There are a lot of blessed statements in the Old Testament, and Matthew is writing to the Jewish Christians. ನಾವು ನೋಡುತ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ ಓದುವುದಾಗಿದ್ದರೆ ಇಂಥ ಜನರು ಧನ್ಯರು ಎಂಬುದಾಗಿ ಪದೇ ಪದೇ ಈ ಪದವನ್ನು ನೋಡುತ್ತೇವೆ. ಈಗ ಮತ್ತಾಯನು ಯಹೂದ್ಯ ಜನರಿಗೆ ತನ್ನ ವಾಕ್ಯವನ್ನು ಬರೆಯುವ ಕಾರಣದಿಂದ ಆತನು ಈ ಮಾತನ್ನು ಉಪಯೋಗಿಸುತ್ತಾನೆ, ಇವರು ಧನ್ಯರು. For example, Psalm 1 verse 1, blessed are the people who meditate God's word day and night, they will become a fruitful tree. ಉದಾಹರಣೆಗೆ ಕೀರ್ತನೆಗಳು 1ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾವನು ಕರ್ತನ ವಾಕ್ಯವನ್ನು ಹಗಲಿರುಳು ಇರುಳು ಧ್ಯಾನಿಸುತ್ತಾನೋ ಅವನು ಧನ್ಯನೋ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನು ಒಂದು ಫಲಭರಿತವಾದ ಮರದ ಹಾಗೆ ಇರುವನು. Psalm 119 verse 1, blessed are the blameless. ಕೀರ್ತನೆಗಳು 119ನೇ ಅಧ್ಯಾಯದ 1ನೇ ವಾಕ್ಯವನ್ನು ನೋಡುವುದಾಗಿದ್ದರೆ ನಿರ್ದೋಷಿಗಳು ಧನ್ಯರು. So there are more than 112 blessed are statements with a reward in Bible. ನಾವು ನೋಡುತ್ತೇವೆ ಸತ್ಯವೇದದಲ್ಲಿ 112 ಇಂತಹವರು ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಂತ ವಾಕ್ಯಗಳುಂಟು. But remember, none of these blessed are statements are in the terms of health, wealth, prosperity. ಈ ಎಲ್ಲ ಧನ್ಯರು ಎಂಬ ಪದವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಅದರ ಬಗ್ಗೆ ಅವರು ಬರೆಯುವಾಗ ಅದು ಆರೋಗ್ಯ, ಆಸ್ತಿ ಅಥವಾ ಅಭಿವೃದ್ಧಿಯ ಕುರಿತಾಗಿ ಬೋಧಿಸುವುದಿಲ್ಲ. What human beings highly regard is an abomination in the sight of the Lord. ಜನರು ಅತ್ಯುತ್ತಮವಾಗಿ ಎಣಿಸುವಂತ ಸಂಗತಿಗಳು ದೇವರ ದೃಷ್ಟಿಯಲ್ಲಿ ಕೀಳವಾಗಿ ಕಾಣಿಸುತ್ತದೆ. When we watch this, observe this 4 beatitudes, you will understand every beatitudes are progressive in living. ನಾವು ನೋಡುತ್ತೇವೆ ಈ ಎಲ್ಲ ಆಶೀರ್ವಾದದ ಹೇಳಿಕೆಯ ಮಾತುಗಳನ್ನು ನಾವು ಗಮನಿಸುವಾಗ ಈ ಆಶೀರ್ವಾದದ ಹೇಳಿಕೆಗಳು ಬದುಕಿನಲ್ಲಿ ಪ್ರಗತಿಪರವಾಗಿರುತ್ತವೆ. That means after A then B comes, then after B C will come, like that. ಆ ನಂತರ ಅದರ ಅರ್ಥ ಇಷ್ಟೇ, ಎ ಆದ ಮೇಲೆ ಬಿ, ಬಿ ಆದ ಮೇಲೆ ಸಿ, ಅಂದರೆ ಪ್ರಗತಿಪರ, ಅದು ಹಾಗೆ ಬರೆಯಲ್ಪಟ್ಟಿದೆ. So each one is having a calling from Jesus with a reward. ನಾವು ನೋಡ್ತೇವೆ ಪ್ರತಿಯೊಂದು ಹೇಳಿಕೆಗೆ ದೇವರಿಂದ ಕೊಡಲ್ಪಟ್ಟ ಕರೆ ಮತ್ತು ಆ ಕರೆಗೆ ನಾವು ಒಗ್ಗೂಡುವಾಗ ಒಂದು ಆಶೀರ್ವಾದವು ಅದಕ್ಕೆ ಸೇರಿಸಲ್ಪಡುತ್ತದೆ. The first 4, if you watch closely, you will understand
all is reflections of humility. ನಾವು ಮೊದಲು 4 ಹೇಳಿಕೆಗಳನ್ನು ನೋಡುವುದಾಗಿದ್ದರೆ ಅದು ಒಂದು ದೀನ ಮನಸ್ಸನ್ನು ತೋರ್ಪಡಿಸುವಂತದ್ದಾಗಿದೆ. The first one, Matthew 5 verse 3, blessed are the poor in spirit, for theirs is the kingdom of heaven. ಮೊದಲನೆಯದಾಗಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ 3ನೇ ವಾಕ್ಯ, ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು. Now the word tokoi in Greek means abject poverty. ಟೊಕೋಯ್ ಎಂಬ ಗ್ರೀಕ್ ಪದವು ಅದು ಸೂಚಿಸುವುದೇನೆಂದರೆ ಅತಿ ಗಾಢವಾದಂಥ ಬಡತನ. What is the meaning of being poor in the spirit? ಆತ್ಮದಲ್ಲಿ ಬಡವರಾಗಿರುವುದೆಂದರೆ It ಅರ್ಥವೇನು? means to recognize our abject poverty before God and to acknowledge our total dependence on God. ನಾವು ದೇವರನ್ನು ನಾವು ಬಯಸುವರಾಗಿದ್ದೇವೆ, ದೇವರ ಮೇಲೆ ಆತುಕೊಳ್ಳಬೇಕೆಂಬುದಾಗಿ ಇದು ಸೂಚಿಸುತ್ತದೆ. This prophet was born with a silver spoon in a palace. ನಾವು ನೋಡುತ್ತೇವೆ ಈ ಒಬ್ಬ ಪ್ರವಾದಿಯು ಒಂದು ರಾಜರ ವಂಶಕ್ಕೆ ಸೇರ್ಪಡೆಯಾಗಿ ಅರಮನೆಯಲ್ಲಿ ಜನಿಸಿದನು. What a writer he is. If you read book of Isaiah, you'll understand what kind of writing he did. ನೀವು ಯೆಶಾಯನ ಪುಸ್ತಕವನ್ನು ಓದುವುದಾಗಿದ್ದರೆ ಆತನ ಮಾತುಗಳು ನಿಮಗೆ ಅರ್ಥವಾಗುತ್ತದೆ. After prophesying to so many people, ಅನೇಕ ಜನರಿಗೆ ಆತನು ಬೋಧಿಸಿದ ನಂತರ in the year when Uzziah died, ಉಜ್ಜೀಯನು ಸತ್ತಂತ ವರ್ಷದಲ್ಲಿ he looked up ಆತನು ಕಣ್ಣೆತ್ತಿ and ಮೇಲೆ he saw the ನೋಡುತ್ತಾನೆ, presence of God, ದೇವರ ಪ್ರಸನ್ನತೆಯನ್ನು and ನೋಡುತ್ತಾನೆ. he cries unto God and say, woe to me. ಆಗ ಆತನು ದೇವರ ಮುಂದೆ ಕಣ್ಣೀರು ಸುರಿಸಿ ಆತನು ಹೀಗೆ ಹೇಳುತ್ತಾನೆ, ಅಯ್ಯೋ ದೇವರೇ ನನಗೆ ಎಂಬುದಾಗಿ. In the presence of God we know how poor we are unworthy to be in his holy presence. ದೇವರ ಪ್ರಸನ್ನತೆಗೆ ನಾವು ಬರುವಾಗ ನಮಗೆ ಗೊತ್ತಾಗುತ್ತದೆ ಆತನ ಪ್ರಸನ್ನತೆಯಲ್ಲಿ ನಿಂತುಕೊಳ್ಳುವುದಕ್ಕೂ ಸಹ ನಮಗೆ ಯೋಗ್ಯತೆ ಇಲ್ಲ. Luke chapter 5, you will see a broken fisherman. ಲೂಕನ ಸುವಾರ್ತೆ 5ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಒಬ್ಬ ಮುರಿಯಲ್ಪಟ್ಟಂತ ಬೆಸ್ತನ ಬಗ್ಗೆ. All night he tried everything to catch a single fish. It never happened. ಇಡೀ ರಾತ್ರಿ ಪ್ರಯಾಸ ಪಡುತ್ತಾನೆ ಒಂದು ಮೀನನ್ನು ಹಿಡಿಯುವುದಕ್ಕೆ, ಅದು ಆತನಿಂದ ಆಗದೆ Jesus ಹೋಗುತ್ತದೆ. touched him and he got the greatest catch of his lifetime. ಯೇಸು ಸ್ವಾಮಿ ಆತನನ್ನು ಸ್ಪರ್ಶಿಸಿದ ಕಾರಣ ಜೀವಿತದಲ್ಲಿ ಹಿಡಿಯಲಾರದಷ್ಟು ಮೀನನ್ನು ಆತನು ಹಿಡಿದನು. Verse 8 of Luke chapter 5, Peter fell at Jesus' knees and said, go away from me, Lord, I am a sinful man. ಲೂಕನ ಸುವಾರ್ತೆ 5ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಸೀಮೋನ್ ಪೇತ್ರನು ಅದನ್ನು ಕಂಡಾಗ ಯೇಸುವಿನ ಮುಂದೆ ಮೊಣಕಾಲೂರಿ, ನನ್ನನ್ನು ಬಿಟ್ಟು ಹೋಗು ಕರ್ತನೇ, ನಾನು ಪಾಪಿಯಾದ ಮನುಷ್ಯನು ಎಂದನು. The professional fisherman, ಆತನು ಅತ್ಯುತ್ತಮವಾಗಿ ಮೀನ್ ಹಿಡಿಯಲು ಕಲಿತಂತ ಬೆಸ್ತನಾಗಿದ್ದನು. in his brokenness he realized, without God I can't do anything. ಆತನು ನಾನು ಮುರಿದವನಾಗಿದ್ದೇನೆ, ಸ್ವಾಮಿ ನಿನ್ನ ಸಹಾಯವಿಲ್ಲದೆ ಏನನ್ನು ನಾನು ಮಾಡೇನೆಂಬುದಾಗಿ That recognition is called as poor in spirit. ಹೀಗೆ ನಾವು ನಮ್ಮನ್ನೇ ಗುರುತಿಸಿಕೊಳ್ಳುವುದಕ್ಕೆ ಆತ್ಮದಲ್ಲಿ ಬಡವರು ಎಂಬುದಾಗಿ ಹೇಳಲ್ಪಡುತ್ತದೆ. Somebody said, ಯಾರು ಹೀಗೆ ಹೇಳಿದರು, pride can only live in the soul of a person who is far from God. ದೇವರಿಂದ ದೂರಾಗಿರುವಂಥ ವ್ಯಕ್ತಿಯ ಹೃದಯದಲ್ಲಿ ಅಹಂಕಾರವು ಇರುತ್ತದೆ. When we are closer to God, there is no place for pride in our life. ನಾವು ದೇವರ ಸಮೀಪದಲ್ಲಿ ಇರುವಂತ ಸಮಯದಲ್ಲಿ ನಮ್ಮ ಹೃದಯದಲ್ಲಿ ಯಾವುದೇ ಗರ್ವವು ಇರುವುದಿಲ್ಲ. When we are poor in spirit, we'll give up the idea that God owes anything to us. ನಾವು ಆತ್ಮದಲ್ಲಿ ಬಡವರಾಗಿರುವಂತ ಸಮಯದಲ್ಲಿ ದೇವರು ನಮಗೆ ಋಣಿಯಾಗಿದ್ದಾನೆ ಎಂಬುದಾಗಿ ನಾವು ಅಂದುಕೊಳ್ಳುವುದಿಲ್ಲ. Most teachers will say, you give 100 rupees to God, he'll get 1000 rupees. You give land to God, he'll get another some big land. No. ಈ ರೀತಿಯಾಗಿ ಸುಳ್ಳು ಬೋಧಕರು ಕಲಿಸುತ್ತಾರೆ. 100 ರೂಪಾಯಿ ಕೊಟ್ಟರೆ ನಿಮಗೆ 1000 ರೂಪಾಯಿ ಸಿಗುತ್ತದೆ. ನೀವು ಸ್ವಲ್ಪ ಜಾಗವನ್ನು ನೀವು ಚರ್ಚಿಗೆ ಕೊಟ್ಟರೆ ನಿಮಗೆ ದೊಡ್ಡ ಜಾಗ ಸಿಗುತ್ತದೆ. ಇಲ್ಲ, ಹೀಗೆ ನಡೆಯುವುದೇ ಇಲ್ಲ. All what we have with us, all that we give to God, all is from God and Him alone. ನಾವು ಇವತ್ತು ಏನನ್ನಾದರೂ ನಮ್ಮ ಜೀವಿತದಲ್ಲಿ ಪಡೆದುಕೊಂಡಿದ್ದರೆ ಈ ಎಲ್ಲಾ ಸಂಗತಿಗಳು ದೇವರಿಂದ ಕೊಡಲ್ಪಟ್ಟಂತ ವರದಾನ ಮಾತ್ರವೇ. The poor who is in abject poverty is broken
and they have no shame in asking anyone for help. ನಾವು ನೋಡುತ್ತೇವೆ ಗಾಢ ಬಡತನದಲ್ಲಿ ಬದುಕುವಂತ ಜನರು ಅವರ ಕೊರತೆಗಳ ನಿಮಿತ್ತವಾಗಿ ಯಾರ ಮುಂದೆ ಏನನ್ನಾದ್ರೂ ಬೇಡಿಕೊಳ್ಳುವುದಕ್ಕೆ ನಾಚಿಕೆ ಪಡುವುದಿಲ್ಲ. The poor in spirit, same way, is not ashamed to ask God, and they receive from God continuously. ಆತ್ಮದಲ್ಲಿ ಬಡವರಾದಂಥವರು ಅವರು ನಿರಂತರವಾಗಿ ಕರ್ತನಲ್ಲಿ ಬೇಡಿಕೊಳ್ಳುತ್ತಾರೆ, ನಿರಂತರವಾಗಿ ಆತನಿಂದ ಸ್ವೀಕರಿಸುತ್ತಾರೆ. ಇದರಲ್ಲಿ ಅವರಿಗೆ ನಾಚಿಕೆ Some ಇರುವುದಿಲ್ಲ. people were very confident of their righteousness and they look down on all other people. ಕೆಲವು ಜನರು ತಮ್ಮ ನೀತಿಯಲ್ಲಿ ಅಹಂಕಾರ ಪಟ್ಟು ಇತರರನ್ನೆಲ್ಲ ಕೀಳ ದೃಷ್ಟಿಯಿಂದ ನೋಡುವರಾಗಿರುತ್ತಾರೆ. To such people, Jesus talks about the prayer of the Pharisee and the tax collector, which is mentioned in Luke chapter 18, 9 to 14. ಇಂತಹ ಜನರಿಗೆ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳುತ್ತಾನೆ. ಅದು ಫರಿಸಾಯನು ಮತ್ತು ಸುಂಕದವನ ಬಗ್ಗೆ ಬರೆಯಲ್ಪಟ್ಟಂತ ಸಾಮ್ಯ. ಲೂಕನ ಸುವಾರ್ತೆ 18ನೇ ಅಧ್ಯಾಯದ 9ನೇ ವಾಕ್ಯದಿಂದ 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. The Pharisee went into the presence of God and he started comparing himself with others, and he was talking about all the good rituals he has done. But observe carefully, he never asked God for anything, and he never received anything from God because he was full of himself. ಆ ಫರಿಸಾಯನು ಆ ದಿನ ದೇವರ ಆಲಯಕ್ಕೆ ಹೋಗಿ ಆತನು ತನ್ನನ್ನೇ ತಾನು ಆ ಒಬ್ಬ ಸುಂಕದವನೊಟ್ಟಿಗೆ ಹೋಲಿಸಿಕೊಂಡು ಆತನು ಎಷ್ಟು ಶ್ರೇಷ್ಠನಾಗಿದ್ದಾನೆಂಬುದಾಗಿ ದೇವರ ಮುಂದೆ ಕೊಚ್ಚಿಕೊಳ್ಳುತ್ತಾ ಇದ್ದನು. ಈ ಒಂದು ಸಾಮ್ಯದಲ್ಲಿ ನೀವು ನೋಡುವುದಾಗಿದ್ದರೆ ಆಲಯಕ್ಕೆ ಹೋಗಿದ್ದರೂ ಸಹ ದೇವರಿಂದ ಏನನ್ನೂ ಪಡೆದುಕೊಳ್ಳದೆ ಆತನು ಬರಿದಾಗಿ ಹಿಂತಿರುಗಿ ಹೋದನು. ಯಾಕಂದರೆ ಆತನು ತನ್ನೊಳಗೆ ತನ್ನಿಂದಲೇ ತುಂಬಲ್ಪಟ್ಟಿದ್ದನು. The tax collector, ಆದರೆ ಆ ಸುಂಕದವನು he felt he is unworthy to be in God's presence. ದೇವರ ಪ್ರಸನ್ನತೆಯಲ್ಲಿ ನಿಲ್ಲುವುದಕ್ಕೂ ಸಹ ನನಗೆ ಯೋಗ್ಯತೆ ಇಲ್ಲ ಎಂಬುದಾಗಿ He kept asking for ಅಂದುಕೊಳ್ಳುತ್ತಾನೆ. God's mercy. ಆತನು ದೇವರ ಕೃಪೆಗಾಗಿ He ಬೇಡಿಕೊಳ್ಳುತ್ತಿದ್ದನು. kept himself in a position to receive from God, ದೇವರಿಂದ ಪಡೆದುಕೊಳ್ಳುವುದಕ್ಕಾಗಿ ತನ್ನನ್ನೇ ತಾನು and he ತಗ್ಗಿಸಿಕೊಂಡನು. received the blessing of God. ಆ ದಿನದಂದು ದೇವರ ಆಶೀರ್ವಾದವನ್ನು ಈತನು ಪಡೆದುಕೊಂಡನು. God's blessing is for people who are humbly and lowly in heart. ಯಾರು ದೀನ ಮನಸ್ಸುಳ್ಳವರಾಗಿದ್ದಾರೋ, ಪಶ್ಚಾತ್ತಾಪ ಹೃದಯವನ್ನು ಪಟ್ಟಿದ್ದಾರೋ ಅಂತವರಿಗೆ ದೇವರ ಆಶೀರ್ವಾದವು ಬರುತ್ತದೆ. Less of us in us, the more of God in us. ನಾವು ನಮ್ಮನ್ನೇ ನಾವು ಕಡಿಮೆ ಮಾಡಿಕೊಳ್ಳುವಾಗ ದೇವರು ಹೆಚ್ಚಾಗಿ ನಮ್ಮಲ್ಲಿ ಕಂಡು Let us ಬರುತ್ತಾನೆ. learn to empty ourselves to be full of God. ನಮ್ಮನ್ನೇ ನಾವು ಬರಿದು ಮಾಡಿಕೊಳ್ಳುವಾಗ ದೇವರು ತನ್ನಿಂದ ನಮ್ಮನ್ನು ತುಂಬಿಸುವ We are poor in ಆತನಾಗಿದ್ದಾನೆ. the spirit. ಒಂದು ವೇಳೆ ನೀವು ಆತ್ಮದಲ್ಲಿ The ಬಡವರಾಗಿದ್ದರೆ reward is the kingdom of heaven. ಪರಲೋಕ ರಾಜ್ಯವೇ ನಿಮ್ಮದಾಗಿರುತ್ತದೆ. Theirs is, that he speaks about the present tense. ನಾವು ನೋಡುತ್ತೇವೆ ಅಲ್ಲಿ ಬರೆಯಲ್ಪಟ್ಟಿದೆ ಪರಲೋಕ ರಾಜ್ಯವು ಅವರದು, ಅಂದರೆ ಅದು ಈಗಲೇ ಅವರದಾಗಿರುತ್ತದೆ. If you are poor in the spirit, you'll start enjoying the eternal kingdom of God in the present, and then you will enjoy it forever. ಒಂದು ವೇಳೆ ನೀವು ಆತ್ಮದಲ್ಲಿ ಬಡವರಾಗಿದ್ದರೆ ಇಂದೇ ನೀವು ಪರಲೋಕ ರಾಜ್ಯವನ್ನು ಆನಂದಿಸುವುದು ಮಾತ್ರವಲ್ಲದೆ ಮುಂಬರುವ ಭವಿಷ್ಯದಲ್ಲಿ ಪೂರ್ತಿಯಾಗಿ ಬರುವಂತಹ ದೇವರ ರಾಜ್ಯದಲ್ಲಿ ನೀವು ಆನಂದ What ಪಡುವರಾಗಿರುತ್ತೀರಿ. is the second beatitude? ಎರಡನೆಯ ಗುಣಾತಿಶಯ ಏನಾಗಿರುತ್ತದೆ? Verse 4. 4ನೇ ವಾಕ್ಯ, Blessed are those who mourn, for they will be comforted. ದುಃಖಿಸುವವರು ಧನ್ಯರು, ಅವರು ಆಧರಣೆಯನ್ನು ಹೊಂದುವರು. Now, when we think about mourning, there are three types of mourning. ನಾವು ದುಃಖದ ವಿಷಯವಾಗಿ ನಾವು ನೆನೆಸಿಕೊಳ್ಳುವಾಗ 3 ತರದ ದುಃಖಗಳುಂಟು. First, we will see the natural mourning. ಸ್ವಾಭಾವಿಕವಾಗಿ ದುಃಖಿಸುವುದನ್ನು ನಾವು You ನೋಡೋಣ. lose something, you cry for it. ನೀವು ಏನನ್ನಾದ್ರೂ ಕಳೆದುಕೊಳ್ಳುವುದಾಗಿದ್ದರೆ ಕಣ್ಣೀರು ಸುರಿಸಿ Maybe ನೀವು you lost your ಗೋಳಾಡ್ತೀರಿ. child or parent or thing. ನೀವು What belongs to you, you cry. ಒಂದು ವೇಳೆ ಏನನ್ನಾದ್ರೂ ನೀವು ಕಳೆದುಕೊಂಡಿದ್ದರೆ ನೀವು ಕಣ್ಣೀರನ್ನು The ಸುರಿಸುತ್ತೀರಿ. smallest verse of Bible, John 11:35, Jesus wept. It talks about the natural mourning. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 35ನೇ ವಾಕ್ಯ, ಸತ್ಯವೇದದಲ್ಲಿ ಅತಿ ಸಂಕ್ಷಿಪ್ತವಾದಂತ ವಾಕ್ಯ, ಯೇಸು ಅತ್ತನೆಂಬುದಾಗಿ. There is something called a sinful mourning. ಇನ್ನೊಂದು ದುಃಖವಿದೆ, ಅದು ಪಾಪದ ನಿಮಿತ್ತವಾಗಿ ಬರುವಂತಹ ದುಃಖ. 1 Kings 21 verse 4, you'll see Ahab is sulking, he is crying for what? Because he never got what is not his. Naboth's land he never got.
ಒಂದು ಅರಸುಗಳು 21ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ನಾವು ನೋಡುವರಾಗಿರುತ್ತೇವೆ. ಅಲ್ಲಿ ಆಹಾಬನು ಆತನು ಸಹ ದುಃಖಿಸುತ್ತಾ ಇದ್ದಾನೆ. ಯಾವ ಕಾರಣದಿಂದಂದರೆ ಆತನು ನಾಬೋತನ ತೋಟವನ್ನು ಪಡೆದುಕೊಳ್ಳಲಿಲ್ಲ ಎಂಬ ನಿರಾಶೆಯಿಂದ ಆತನು ಕಣ್ಣೀರು ಸುರಿಸುತ್ತಾ ಇದ್ದಾನೆ. ಇದು ಒಂದು ಪಾಪದ ಕಣ್ಣೀರಾಗಿತ್ತು. We have so many sinful mourning in the world. ಲೋಕದಲ್ಲಿ ನೋಡುವಾಗ ಪಾಪದ ನಿಮಿತ್ತವಾಗಿ ಪಾಪದಿಂದಲೇ ಅನೇಕರು ಕಣ್ಣೀರು ಸುರಿಸುತ್ತಾರೆ. 2 Corinthians 7:10 describes what is godly sorrow. 2 ಕೊರಿಂಥಗಳು 7ನೇ ಅಧ್ಯಾಯದ 10ನೇ ವಾಕ್ಯ ದೈವಿಕ ಆ ದುಃಖದ ಬಗ್ಗೆ ಬರೆಯಲ್ಪಟ್ಟಿದೆ. So blessed are those who mourn means it talks about the godly sorrow. ನಾವು ದುಃಖಿತರು ದುಃಖಿಸುವವರು ಧನ್ಯರೆಂಬುದಾಗಿ ಹೇಳುವಾಗ ಅಂದ್ರೆ ದೈವಿಕವಾದಂತ ದುಃಖವನ್ನು ಹೊಂದಿಕೊಂಡವರು. People who cry over their own sins and who will cry on their people's sins. ತಮ್ಮ ಸ್ವಂತ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಕಣ್ಣೀರನ್ನು ಸುರಿಸುವರು, ಇತರರ ಪಾಪಕ್ಕಾಗಿ ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸುವರೇ ದುಃಖಿಸುವರು. Some old saint said God has not promised to forgive the sins which we are not willing to forsake. ಒಬ್ಬ ದೈವ ಭಕ್ತರು ಹೀಗೆ ಹೇಳಿದರು, ನಾವು ಪಾಪವನ್ನು ಬಿಡದೆ ಇರುವಂತ ಪಾಪಗಳನ್ನುಗೋಸ್ಕರ ನಾವು ಕಣ್ಣೀರನ್ನು ಸುರಿಸಿದರೆ ಅಂಥ ಪಾಪಗಳನ್ನು ದೇವರು ಕ್ಷಮಿಸುವುದಿಲ್ಲ. Many people has understanding of cheap grace. Remember, Jesus gave his precious blood to save you and me. ಅನೇಕರು ಈ ಕೃಪೆಯ ಬಗ್ಗೆ ಬಹಳಷ್ಟು ಲಘುವಾಗಿ ಅರ್ಥೈಸಿಕೊಳ್ಳುತ್ತಾರೆ. ಆದರೆ ನೆನಪಿಟ್ಟುಕೊಳ್ಳಿರಿ, ಯೇಸು ಕ್ರಿಸ್ತನ ಆ ಒಂದು ಕ್ಷಮಾಪಣೆ ನಮಗೆ ಬಂದಿದ್ದು ಆತನ ಅಮೂಲ್ಯವಾದ ರಕ್ತದ ಸುರಿಯುವಿಕೆಯಿಂದಲೇ. Proverbs 28:13 says, he who conceals his sins does not prosper, but whoever confesses and renounces them finds mercy. ಜ್ಞಾನೋಕ್ತಿಗಳು 28ನೇ ಅಧ್ಯಾಯದ 13ನೇ ವಾಕ್ಯ ಹೀಗೆ ಹೇಳುತ್ತದೆ, ತನ್ನ ಪಾಪಗಳನ್ನು ಮುಚ್ಚಿಕೊಳ್ಳುವವನು ವೃದ್ಧಿಯಾಗನು, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವರಿಗೆ ಕರುಣೆ ಹೊಂದುವನು. When you see the Old Testament, you'll have so many saints who are godly mourners like Nehemiah, Daniel, Jeremiah, David, many others. ನಾವು ದೇವರ ವಾಕ್ಯವನ್ನು ನೋಡುವುದಾಗಿದ್ದರೆ ಅನೇಕ ದೈವ ಭಕ್ತರು ಅವರು ಗೋಳಾಡಿದ್ದು ಅಥವಾ ದುಃಖಪಟ್ಟಿದ್ದನ್ನು ನಾವು ನೋಡುತ್ತೇವೆ. ಉದಾಹರಣೆಗಾಗಿ ನೆಹಮಾಯನು, ದಾನಿಯೇಲನು, ಯೆರೆಮೀಯನು, ದಾವೀದನು, ಪೌಲನು ಇವರೆಲ್ಲರೂ ಒಂದು ದೈವಿಕವಾದಂತ ದುಃಖವನ್ನು ಪಡುವಂತ ಜನರಾಗಿದ್ದರು. And Nehemiah, when you look the background, you'll understand the Jewish people had just returned from the lengthy exile. And now they are facing opposition during the building projects. ಎಜ್ರ ಮತ್ತು ನಹಮಾಯನ ಕುರಿತಾಗಿ ನೀವು ತಿಳಿದುಕೊಳ್ಳಬೇಕಾಗಿದ್ದರೆ ಈಗಾಗಲೇ ಯಹೂದ್ಯ ಜನರು ಬಹಳ ಕಾಲ ಸೆರೆಯಲ್ಲಿದ್ದುಕೊಂಡು ಅವರು ಈಗ ಹಿಂತಿರುಗಿ ಯೆರೂಸಲೇಮ್ ಕಡೆಗೆ ಪ್ರಯಾಣ ಮಾಡುತ್ತಿದ್ದಾರೆ. And the godly grieves and confesses their sins and their parents' sins, acknowledging that their sin has brought them to this sorrowful state. ದೈವ ಭಕ್ತರಾದಂತ ಜನರು ತಮ್ಮ ಪಾಪಗಳಿಗೋಸ್ಕರ ತಮ್ಮ ಮಕ್ಕಳ ಪಾಪಗಳಿಗೋಸ್ಕರ ದುಃಖಿಸಿ ದೇವರ ಮುಂದೆ ಪಾಪಗಳನ್ನು ಅವರು ಅರಿಕೆ ಮಾಡುವಂತ ವೇಳೆಯಲ್ಲಿ Paul is crying in New Testament. ಪೌಲನು ಹೊಸ ಒಡಂಬಡಿಕೆಯಲ್ಲಿ ಹೀಗೆ ಕೂಗುತ್ತಾ ಇದ್ದಾನೆ. He says there are so many sorrows, but he rejoices in the Lord. ಆತನಲ್ಲಿ ಅನೇಕ ಗೋಳಾಟಗಳಿದ್ದರೂ ಸಹ ಆತನು ಯೆಹೋವನಲ್ಲಿ ಸಂತೋಷಿಸುವಾತನಾಗಿದ್ದಾನೆ. He is in constant tears so that he acknowledges he is a wretched man and he is praying for the salvation of his own people. ಆತನು ಹೀಗೆ ಅರಿಕೆ ಮಾಡುತ್ತಾನೆ, ಅಯ್ಯೋ ದೇವರೇ, ನಾನು ಕನಿಷ್ಠವನಾಗಿದ್ದರೂ ಸಹ ನನ್ನ ಜನರನ್ನು ನೀನು ರಕ್ಷಿಸೆಂಬುದಾಗಿ ಆತನು ಭಿನ್ನವಿಸುತ್ತಾ ಇದ್ದಾನೆ. How we will know somebody belongs to the Lord? ಒಬ್ಬ ವ್ಯಕ್ತಿಯು ದೇವರಿಗೆ ಸೇರ್ಪಡೆ ಆಗಿದ್ದಾನಂತೆ ಹೇಗೆ ಗೊತ್ತಾಗುತ್ತದೆ? 2 Timothy 2:19. 2 ತಿಮೋಥಿ 2ನೇ ಅಧ್ಯಾಯದ 19ನೇ ವಾಕ್ಯ, God's truth stands firm like a foundation stone with this inscription: the Lord knows those who are his, and all who belong to the Lord must turn away from evil. ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂದು ಕರ್ತನು ತಿಳಿದಿದ್ದಾನೆ.
ಎಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುಷ್ಟತನವನ್ನು ಬಿಟ್ಟು ಬಿಡಬೇಕು ಎಂತಲೂ ಮುದ್ರೆಯುಂಟು. So when we cry the way God wants, ದೇವರು ಬಯಸುವ ರೀತಿಯಲ್ಲಿ ನಾವು ದುಃಖಿಸುವಂತ ವೇಳೆಯಲ್ಲಿ we will be comforted. ನಾವು ಆಧರಣೆಯನ್ನು ಹೊಂದುತ್ತೇವೆ. That is talking about the future, ಅದು ಮುಂಬರುವಂತ ಭವಿಷ್ಯದಲ್ಲಿ ನಡೆಯುವಂತ where all ಸಂಗತಿ. the tears will be wiped off. ನಮ್ಮ ಎಲ್ಲಾ ಕಣ್ಣೀರುಗಳನ್ನು ಆತನು Where ಒರೆಸುತ್ತಾನೆ. we will meet our Lord face to face. ನಾವು ನಮ್ಮ ಕರ್ತನನ್ನು ಮುಖಾಮುಖಿಯಾಗಿ And ನೋಡುತ್ತೇವೆ. all our pains will be over. ನಮ್ಮ ಎಲ್ಲಾ ಗೋಳಾಟಗಳು ಮುಗಿದು What ಹೋಗುತ್ತವೆ. a happy state when you know all your sins are forgiven. ಅದು ಒಂದು ಸಂತೋಷವಾದಂತ ಸಂಗತಿ. ಯಾಕಂದ್ರೆ ಆ ದಿನದಂದು ನಿಮಗೆ ಗೊತ್ತಾಗುತ್ತದೆ ನಿಮ್ಮ ಎಲ್ಲಾ ಪಾಪಗಳಿಂದ ನಿಮಗೆ ಕ್ಷಮೆ ಉಂಟಾಗಿದೆ. After David's lament in Psalm 51, ದಾವೀದನು ಕೀರ್ತನೆಗಳ 51ನೇ ಅಧ್ಯಾಯದಲ್ಲಿ ಬರೆದಂತ ಪ್ರಲಾಪಗಳ ನಂತರ God answered his prayer. ದೇವರು ಆತನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುತ್ತಾನೆ. He knew in his heart his slate is cleaned by God. ಆತನ ಹೃದಯದಲ್ಲಿ ಆತನಿಗೆ ಭರವಸೆ ಇಟ್ಟು ದೇವರ ದೃಷ್ಟಿಯಲ್ಲಿ ನಾನು And ಶುದ್ಧೀಕರಿಸಲ್ಪಟ್ಟಿದ್ದೇನೆ. Psalm 32 verse 1 he said, blessed is the one whose transgressions are forgiven, whose sins are covered. ಕೀರ್ತನೆಗಳು 32ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಆತನು ಹೀಗೆ ಬರೆಯುತ್ತಾನೆ, ಯಾರ ದೋಷಗಳು ಕ್ಷಮಿಸಲ್ಪಟ್ಟಿವೆ, ಯಾರ ಪಾಪಗಳು ಮುಚ್ಚಲ್ಪಟ್ಟಿವೆ, ಆತನೇ ಧನ್ಯನೇ ಎಂಬುದಾಗಿ ಬರೆಯುತ್ತದೆ. How many of you are enjoying this happy state in your life? ನಿಮ್ಮ ಜೀವಿತದಲ್ಲಿ ಎಷ್ಟು ಜನರು ಈ ಸಂತೋಷದ ಆ ಒಂದು ಸ್ಥಿತಿಯನ್ನು ಆನಂದಿಸುತ್ತಿದ್ದೀರಿ? Cleanse yourselves. ನಿಮ್ಮನ್ನೇ ನೀವು ಶುದ್ಧೀಕರಿಸಿಕೊಳ್ಳಿರಿ. In the presence of God. ದೇವರ ಪ್ರಸನ್ನತೆಯಲ್ಲಿ When you poor in the spirit, ನೀವು ಆತ್ಮದಲ್ಲಿ ಬಡವರಾಗಿರುವಾಗ humbling yourself in the presence of God and cleansing yourself in the presence of the Lord will become easy. ನಿಮ್ಮನ್ನೇ ನೀವು ದೇವರ ಪ್ರಸನ್ನತೆಯಲ್ಲಿ ತಗ್ಗಿಸಿಕೊಳ್ಳುವಾಗ ಪಶ್ಚಾತ್ತಾಪದ ಹೃದಯವನ್ನು ದೇವರ ಪ್ರಸನ್ನತೆಯಲ್ಲಿ ಪಡೆದುಕೊಳ್ಳುವುದು That ಸುಲಭವಾಗುತ್ತದೆ. day was a celebration day. ಆ ದಿನವೂ ಅದು ಒಂದು ಕೊಂಡಾಟದ Can't you hear the ದಿನವಾಗಿತ್ತು. Hosanna calls? ಎಲ್ಲಾ ಕಡೆಯಲ್ಲಿ ಹೊಸನ ಹಾಡನ್ನು ನೀವು But ಕೇಳಿಸಿಕೊಳ್ಳುತ್ತೀರಿ. after all the Hosanna, ಆ ಎಲ್ಲ ಹೊಸನ ಹಾಡುಗಳನ್ನು ಕೇಳಿದ ನಂತರ above the temple mountain, ಆ ಒಂದು ಪರ್ವತದ ಮೇಲೆ Luke ಇರುವಂತಹ chapter ಗುಡಿಯಲ್ಲಿ 19, 41 to 44, ಲೂಕನ ಸುವಾರ್ತೆ 19ನೇ ಅಧ್ಯಾಯ 41ನೇ ವಾಕ್ಯದಿಂದ 44ನೇ Jesus ವಾಕ್ಯ. wept over Jerusalem. ಯೇಸು ಸ್ವಾಮಿ ಯೆರೂಸಲೇಮನ್ನು ನೋಡಿ ಅಳುತ್ತಾನೆ. He cried for the sins of the people of Jerusalem. ಯೆರೂಸಲೇಮ್ ಜನರ ಪಾಪಕ್ಕೋಸ್ಕರ ಆತನ ಕಣ್ಣೀರನ್ನು ಸುರಿಸುತ್ತಾನೆ. Isaiah 53 verse 3, the prophet described Jesus is a man of sorrows. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಪ್ರವಾದಿ ಯೇಸು ಕ್ರಿಸ್ತನ ಬಗ್ಗೆ ಬರೆಯುವಾಗ ಆತನು ಹೇಳುತ್ತಾನೆ, ಯೇಸು ಒಬ್ಬ ದುಃಖಿತನಾದಂಥ ಮನುಷ್ಯನಾಗಿದ್ದಾನೆ. Isaiah 61 1 to 3, read carefully the passage. ಯೆಶಾಯನ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ ನೀವು ಗಮನವಿಟ್ಟು ಓದುವುದಾಗಿದ್ದರೆ, The Spirit of the Sovereign Lord is on me, because the Lord has anointed me to preach good news to the poor. He has sent me to bind up the brokenhearted, to proclaim freedom for the captives and release from darkness for the prisoners, to proclaim the year of the Lord's favor and the day of vengeance of our God, to comfort all who mourn and provide for those who grieve in Zion, to bestow on them a crown of beauty instead of ashes, the oil of gladness instead of mourning, and a garment of praise instead of a spirit of despair. They will be called oaks of righteousness, a planting of the Lord for the display of his splendor. What it is talking, Jesus will be comforting us. ಇಲ್ಲಿ ಮಾತನಾಡುವಂತ ವಾಕ್ಯಗಳ ಮುಖಾಂತರ ವಾಕ್ಯ ಹೇಳುತ್ತದೆ, ಯೇಸು ಸ್ವಾಮಿ ನಮಗೆ ಆಧರಣೆಯನ್ನು ಕೊಡುವನಾಗಿರುತ್ತಾನೆ. How he will comfort us? ಯಾವ ರೀತಿಯಾಗಿ ಆತ ನಮ್ಮನ್ನು ಆಧರಣೆ Because he is ಕೊಡುತ್ತಾನೆ? anointed by the great comforter, the Holy Spirit. ಪರಿಶುದ್ಧಾತ್ಮನಿಂದ ಅಭಿಷಿಕ್ತನಾದಂತ ಯೇಸು ನಮ್ಮನ್ನು ಆತನ ಆಧರಣೆಯಿಂದ He ಸಂತೈಸುತ್ತಾನೆ. will bind up the broken hearted. ಮುರಿದ ಹೃದಯವನ್ನು ಆತನು He will ಕಟ್ಟುವಾತನಾಗಿದ್ದಾನೆ. comfort all those who mourn. ದುಃಖಿಸುವವರನ್ನೆಲ್ಲ ಆತನು
ಭರಿಸುವಾತನಾಗಿದ್ದಾನೆ. He will provide for those who grieve in Zion. ಚೀಯೋನಿನಲ್ಲಿ ದುಃಖಿಸುವವರಿಗೆ ಆತನು ಒದಗಿಸಿಕೊಡುತ್ತಾನೆ. There's a crown of beauty instead of ashes. ನಾವು ನೋಡುತ್ತೇವೆ ಬೂದಿಗೆ ಬದಲಾಗಿ ಶಿರೋಭೂಷಣೆಯನ್ನು ಕೊಡುತ್ತಾನೆ. There's oil of gladness instead of mourning. ದುಃಖದ ಬದಲಾಗಿ ಆತನು ಆನಂದದ ತೈಲವನ್ನು ಕೊಡುತ್ತಾನೆ. By all this, ಇದನ್ನೆಲ್ಲ ಯಾಕೆ so ದೇವರು that ಕೊಡುತ್ತಾ we will ಇದ್ದಾನೆ? be called ox of righteousness, and that will display the splendor of Jesus the Savior. ಸ್ತೋತ್ರದ ವಸ್ತ್ರಗಳನ್ನು ಕೊಡುವುದಕ್ಕೆ ನಮ್ಮನ್ನು ನೇಮಿಸಿದ್ದಾನೆ. ಆಗ ಅವರಿಗೆ ನೀತಿ ವೃಕ್ಷಗಳಿಂದ ಯೆಹೋವನು ತಾನು ಮಹಿಮೆ ಹೊಂದುವುದಕ್ಕೋಸ್ಕರ ನೆಡಲ್ಪಟ್ಟ ಗಿಡಗಳಿಂದ ಹೆಸರಾಗುವುದು. May God help us to receive His comfort. ದೇವರು ತಾನೇ ಆ ಒಂದು ಆಧರಣೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ನಮಗೆ ಸಹಾಯ What is ಮಾಡಲಿ. the next beatitude? ಮುಂದಿನ ಆ ಹೇಳಿಕೆ ಏನಾಗಿರುತ್ತದೆ? Blessed are the meek, ಸಾತ್ವಿಕರು ಧನ್ಯರು, they will inherit the earth. ಅವರು ಭೂಮಿಗೆ ಬಾಧ್ಯರಾಗುತ್ತಾರೆ. Understand this portion. ಈ ಒಂದು ವಾಕ್ಯವನ್ನು You should ಅರ್ಥೈಸಿಕೊಳ್ಳುವುದಕ್ಕೆ understand the background of Psalm 37. ಕೀರ್ತನೆಗಳು 37ನೇ ಅಧ್ಯಾಯದ ಹಿನ್ನೆಲೆಯನ್ನು ನೀವು ಅರ್ಥೈಸಿಕೊಳ್ಳಬೇಕು. The faithful people of the Lord have lost their land to the wicked, and now God is telling them, fret not, don't become angry, be still and know that God is in control. God will restore all what belongs to you, but wait patiently. ಈ ಒಂದು ಕೀರ್ತನೆ ಹಿನ್ನೆಲೆ ಹೀಗೆ ಆಗಿರುತ್ತದೆ. ದುಷ್ಟರು ಸಂಪತ್ತಿನಲ್ಲಿ ಸದ್ಭಕ್ತರ ನಂಬಿಕೆ, ಅಂದ್ರೆ ಸದ್ಭಕ್ತರು ಅವರ ನಂಬಿಕೆ ನಿಮಿತ್ತವಾಗಿ ತಮ್ಮ ಆಸ್ತಿಯನ್ನೆಲ್ಲ ದುಷ್ಟರಿಗೆ ಅವರು ಕಳೆದುಕೊಂಡಿದ್ದಾರೆ. ಈ ಸಮಯದಲ್ಲಿ ದೇವರು ಹೇಳುವಂತ ಮಾತೇನೆಂದರೆ, ದುಷ್ಟರನ್ನು ನೋಡಿ ನೀವು ಕೋಪಗೊಳ್ಳಬೇಡಿರಿ, ನಾನೇ ದೇವರೆಂಬುದಾಗಿ ಮೌನವಾಗಿ ನಿಂತು ನೀವು ತಿಳಿದುಕೊಳ್ಳರೆಂಬುದಾಗಿ. Matthew is quoting Psalm 37 verse 11. ಈಗ ಮತ್ತಾಯನು ಕೀರ್ತನೆಗಳು 37ನೇ ಅಧ್ಯಾಯದ 11ನೇ ವಾಕ್ಯವನ್ನು ಇಲ್ಲಿ But ಹೇಳುತ್ತಿದ್ದಾನೆ. the meek will inherit the land and enjoy great peace. ಆದರೆ ಸಾತ್ವಿಕರು ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡು ಬಹಳ ಸಮಾಧಾನದಲ್ಲಿ ಆನಂದ ಪಡುವರು. Wicked will not have the last laugh. ನಾವು ನೋಡ್ತೇವೆ ದುಷ್ಟರಿಗೆ ಕೊನೆ ನಗು ಇರುವುದಿಲ್ಲ. Faithful don't know how to deal with the wicked. ಅನೇಕ ಸಾರಿ ನಂಬಿಗಸ್ತರಾದ ಜನರು ದುಷ್ಟರ ಜೊತೆಯಲ್ಲಿ ಹೇಗೆ ವರ್ತಿಸಬೇಕೆಂಬುದಾಗಿ But ಅವ್ರಿಗೆ when ಗೊತ್ತಾಗಲ್ಲ. the faithful trust in the Lord, ಆದ್ರೆ ನಂಬಿಗಸ್ತರು ದೇವರಲ್ಲಿ ನಂಬಿಕೆ ಇಡುವಾಗ God will restore God's people's inheritance back to them. ದೇವರು ತನ್ನ ಜನರ ಸ್ವಾಸ್ಥ್ಯವನ್ನು ಅವರಿಗೆ ಹಿಂತಿರುಗಿ ಕೊಡುತ್ತಾನೆ. There will be the wicked. ವಿದುಷ್ಟರೆಲ್ಲ ಎಲ್ಲಿರುತ್ತಾರೆ? In no time they are nowhere. ಅವರು ಸ್ವಲ್ಪ ಕ್ಷಣದಲ್ಲಿ ಹಾಳಾಗಿ So ಹೋಗುತ್ತಾರೆ. that is the meaning of meekness. ಇದೇ ಸಾತ್ವಿಕತ್ವದ ಅರ್ಥ. To understand the word meekness, we have to study the Hebrew word anavim. ನಾವು ಈ ಒಂದು ಸಾತ್ವಿಕರು ಎಂಬ ಪದವನ್ನು ಅರ್ಥೈಸಿಕೊಳ್ಳುವುದಕ್ಕೆ ಇಬ್ರಿಯ ಭಾಷೆಯಲ್ಲಿ ಅನಾವಿಮ್ ಎಂಬ ಪದವನ್ನು ಅರ್ಥೈಸಿಕೊಳ್ಳಬೇಕು. That word anavim is translated in Numbers 12 verse 3. ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಇದರ ಭಾಷಾಂತರ ಮಾಡಲ್ಪಟ್ಟಿದೆ. Talks about Moses. ಇಲ್ಲಿ ಮೋಶೆಯ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. Moses is the humble person in the world. ಈ ಲೋಕದಲ್ಲಿ ಮೋಶೆಯು ಬಹು ದೀನನಾಗಿದ್ದಾನೆ, ಎಲ್ಲಾ ಮನುಷ್ಯರಿಗಿಂತಲೂ ಬಹು ದೀನನಾಗಿದ್ದಾನೆ The very humble man, that very humble is Anavi. ನಾವು ನೋಡುತ್ತೇವೆ ಬಹು ದೀನನಾಗಿದ್ದಾನೆ ಎಂಬ ಪದವೇ ಅನಾವಿಮ್ ಎಂಬುದಾಗಿ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. When his siblings are jealous of him and they are attacking him, Moses just trusts God and God intervenes. ನಾವು ನೋಡುತ್ತೇವೆ ಮೋಶೆ ಅಕ್ಕ ಅಣ್ಣಂದಿರು ಆತನ ಕುರಿತಾಗಿ ಮತ್ಸರಪಟ್ಟು ಆತನನ್ನು ದೂಷಿಸುವಂತ ವೇಳೆಯಲ್ಲಿ ಮೋಶೆಯು ಆತನು ತಾಳ್ಮೆಯಿಂದ ಬಹು ದೀನತೆಯಿಂದ ದೇವರನ್ನು ಹುಡುಕುತ್ತಾ ಇದ್ದನು. Many times Moses is slow of speech. ಅನೇಕ ಸಾರಿ ಮೋಶೆಗೆ ಪ್ರತ್ಯುತ್ತರ ಕೊಡುವುದಕ್ಕೆ ಆಗುತ್ತಿಲ್ಲ. When people abuse, suddenly words will not come in his mouth. ಜನರು ಆತನನ್ನು ಬೈಯುವಂತ ವೇಳೆಯಲ್ಲಿ ಪ್ರತಿಯಾಗಿ ಮಾತು ಹೇಳುವುದಕ್ಕೆ ಮೋಶೆಗೆ ತಕ್ಷಣ ಮಾತು That ಬರಲ್ಲ. doesn't mean Moses is spineless jelly man. ಇದರ ಅರ್ಥ ಹೀಗಲ್ಲ ಮೋಶೆ ಒಬ್ಬ ಬಲಹೀನ ಮನುಷ್ಯನೆಂಬುದಾಗಿ. Take Exodus 32. ವಿಮೋಚನ ಕಾಂಡ 32ನೇ ಅಧ್ಯಾಯವನ್ನು ನೋಡಿರಿ. He is making all the Israel people drink
golden juice. ನಾವು ನೋಡುತ್ತೇವೆ ಆ ಒಂದು ಅಧ್ಯಾಯದಲ್ಲಿ ಚಿನ್ನದ ರಸವನ್ನು ಕುಡಿಯುವಂತೆ ಇಡೀ ಇಸ್ರಾಯೇಲಕ್ಕೆ ಆತನು ಮಾಡಿದನು. That same Moses ಅದೇ goes up to Lord ಅದೇ ಮೋಶೆಯು ಕರ್ತನ ಕಡೆಗೆ ತಿರುಗಿ ಹೀಗೆ ಹೇಳುತ್ತಾನೆ, and intercedes. ಆತನು ಆ ಇಸ್ರಾಯೇಲರಿಗೋಸ್ಕರ ಪರಾರ್ಥ ಪ್ರಾರ್ಥನೆಯನ್ನು God, ಮಾಡುತ್ತಾನೆ. you can blot out my name, but don't blot out this people. ಓ ದೇವರೇ, ಬೇಕಿದ್ದರೆ ನನ್ನ ಹೆಸರನ್ನೇ ಆ ಜೀವ ಬಾಧ್ಯರ ಪಟ್ಟಿಯಿಂದ ಕಿತ್ತಾಕು, ಆದರೆ ಇವರನ್ನು ಕಟಾಕ್ಷಿಸು ಎಂಬುದಾಗಿ That ಬೇಡಿಕೊಳ್ಳುತ್ತಾನೆ. speaks about meekness. ಇದೇ ಸಾತ್ವಿಕತ್ವವನ್ನು ತೋರಿಸುವಂತದ್ದಾಗಿದೆ. In Old Testament, the word is pros in Greek language. ನಾವು ಅದೇ ವಾಕ್ಯವನ್ನು ಹೊಸ ಒಡಂಬಡಿಕೆಯಲ್ಲಿ ಪ್ರೋಸ್ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ Matthew ನೋಡುತ್ತೇವೆ. 11:29, Jesus says, "Learn from me, and gentle and humble in heart." ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದ 29ನೆಯ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳುತ್ತಾನೆ, ನಾನು ಸಾತ್ವಿಕನು ದೀನ ಹೃದಯದವನು ಆಗಿರುವುದರಿಂದ ನೀವು ನನ್ನಿಂದ ಕಲಿತುಕೊಳ್ಳಿರಿ ಎಂಬುದಾಗಿ ಹೇಳುತ್ತಾನೆ. Meekness is weakness for many, ಸಾತ್ವಿಕತ್ವ ಅನೇಕರಿಗೆ ಬಲಹೀನತೆ ಎಂಬುದಾಗಿ but meekness ಅನಿಸಬಹುದು. is strength under control. ಆದರೆ ಸಾತ್ವಿಕತ್ವ ಎಂಬುದಾಗಿ ಹೇಳುವುದಾಗಿದ್ದರೆ ನಾವು ಈ ಒಂದು ನಿಯಂತ್ರಣದಲ್ಲಿ ಹೊಂದಿರುವಂತಹ ಬಲವು. Talks about gentleness plus self control. ಅದರ ಅರ್ಥ ಇಷ್ಟೇ, ನಮ್ಮಲ್ಲಿ ಇರುವಂತಹ ಸಾತ್ವಿಕತ್ವ ಮತ್ತು ಅದು ಸ್ವನಿಯಂತ್ರಣ. A tamed wild horse who listens only to the master, that talks about meekness. ಪಳಗಿದ ಕುದುರೆಯು ತನ್ನ ಯಜಮಾನನ ಮಾತನ್ನು ಕೇಳುವ ಹಾಗೆ ಇದು ಸೂಚಿಸುತ್ತದೆ. The horse will go through the water, it'll go through the fire. Whenever master says anything, any difficulty will face, because it listens only to the master. ಈ ಒಂದು ಪಳಗಿದ ಕುದುರೆಯು ಯಜಮಾನನ ಸ್ವರಕ್ಕೆ ಹೋಗೊಟ್ಟು ಬೇಕಾಗಿದ್ದರೆ ನೀರಿನ ಮುಖಾಂತರ ಹಾದು ಹೋಗುತ್ತದೆ, ಬೇಕಾಗಿದ್ದರೆ ಬೆಂಕಿಯಲ್ಲಿ ಹಾದು ಹೋಗುತ್ತದೆ. ಯಜಮಾನನ ಸ್ವರಕ್ಕೆ ಹೋಗೊಡುವುದೇ ಈ ಕುದುರೆ ಆಗಿದೆ. 1 Peter 2:23. 1 ಪೇತ್ರ 2ನೇ ಅಧ್ಯಾಯದ 23ನೇ ವಾಕ್ಯ. We saw how Jesus took every insult, every injury in silence. ನಾವು ನೋಡುತ್ತೇವೆ ಯಾವ ರೀತಿಯಾಗಿ ಯೇಸು ಸ್ವಾಮಿ ಎಲ್ಲರ ಬೈಯುವವರ ಪ್ರತಿಯಾಗಿ ಬೈಯದೆ ಎಲ್ಲ ಬಾಧೆಗಳನ್ನು ಆತನು ಒಂದು ಮಾತನಾಡದೆ ಅನುಭವಿಸಿದನು. When they hurled the insults at him, he did not retaliate. When he suffered, he made no threats. Why? Because he entrusted himself to him who judges justly. ಬೈಯುವವರನ್ನು ಆತನು ಪ್ರತಿಯಾಗಿ ಬಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸುವಾಗ ಯಾರನ್ನು ಬೆದರಿಕೆ ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟನು. What is the reward of meekness? ಈ ಒಂದು ಸಾತ್ವಿಕತ್ವದ ಬಹುಮಾನವೇನಾಗಿರುತ್ತದೆ? They will inherit the earth. ಮುಂಬರುವಂತ ಭವಿಷ್ಯದಲ್ಲಿ ಅವರು ಭೂಮಿಗೆ ಬಾಧ್ಯರಾಗಿರುತ್ತಾರೆ. They inherit the promised land. ಅವರು ವಾಗ್ದಾನ ದೇಶವನ್ನು That is ಸ್ವಾಧೀನಪಡಿಸಿಕೊಳ್ಳುತ್ತಾರೆ. what we see in Revelation 21. ಅದನ್ನೇ ನಾವು ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯದಲ್ಲಿ No more ನೋಡುತ್ತೇವೆ. suffering. ಅಲ್ಲಿ ಇನ್ನು ಮುಂದೆ ಕಣ್ಣೀರಿಲ್ಲ, No more tears. ಕಣ್ಣೀರ್ಗಳಿಲ್ಲ. Because we will live along with God. ಯಾಕಂದ್ರೆ ನಾವು ಕರ್ತನೊಟ್ಟಿಗೆ ಸದಾಕಾಲ ಅಲ್ಲಿ Jesus ವಾಸಿಸುತ್ತೇವೆ. will dwell with us. ಯೇಸು ಸ್ವಾಮಿಯೇ ನಮ್ಮ ಸಂಗಡ ಇರುತ್ತಾನೆ. And that's why in Hebrews 10:34 we see many people gave up their properties to the wicked, because they understood they have better and lasting possessions in the future. ಆ ಕಾರಣದಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 34ನೇ ವಾಕ್ಯವನ್ನು ನಾವು ನೋಡುತ್ತೇವೆ. ಅನೇಕರು ಆ ಕಾರಣದಿಂದ ಸರಿಯಾಗಿ ಅನುತಾಪ ತೋರಿಸಿ ಅವರು ಸ್ಥಿರವಾದ ಆಸ್ತಿಯನ್ನು ಇತರಿಗೆ ಬಿಟ್ಟು ಕೊಟ್ಟರು. ಯಾಕಂದ್ರೆ ಸಂತೋಷವಾಗಿ ಬಿಟ್ಟು ಕೊಡುತ್ತಾರೆ, ಯಾಕಂದ್ರೆ ಇದು ಅವರ ವಾಸಸ್ಥಳವಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. The fourth beatitude. 4ನೆಯ ಈ ಒಂದು ಮನೋಭಾವನೆಯು Verse 6. 6ನೇ ವಾಕ್ಯ. Blessed are those who hunger and thirst for righteousness, for they will be filled.
ನೀತಿಗೋಸ್ಕರ ಹಸಿದು ಬಾಯಾರುವವರು ಧನ್ಯರು, ಅವರು ತೃಪ್ತಿ ಹೊಂದುವರು. We saw already when we are studying of Jesus' baptism, the word righteousness in Matthew means doing what God wants willingly. ಯೇಸು ಸ್ವಾಮಿಯ ದೀಕ್ಷಾ ಸ್ನಾನದ ಸಮಯದಲ್ಲಿ ಆಗಲೇ ನೀತಿ ಎಂಬ ಪದವನ್ನು ಕಲಿತುಕೊಂಡಿದ್ದೇವೆ. ಅದರ ಅರ್ಥ ಇಷ್ಟೇ, ದೇವರು ಬಯಸುವುದನ್ನೇ ನಾವು ಸ್ವ ಇಚ್ಛೆಯಿಂದ ಮಾಡುವುದಾಗಿದೆ. Why Jesus fasted 40 days? ಯೇಸು ಸ್ವಾಮಿ 40 ದಿನಗಳು ಯಾಕೆ ಉಪವಾಸವಾಗಿದ್ದನು? Because he want to overcome temptation and please his Father completely. ಯೇಸು ಸ್ವಾಮಿ ಶೋಧನೆ ಮೇಲೆ ಜಯ ಸಾಧಿಸಿ ತನ್ನ ತಂದೆಯನ್ನು ಮೆಚ್ಚಿಸುವುದಕ್ಕೆ ಬಯಸಿದನು. Jesus is conversing with the Samaritan lady. ಯೇಸು ಸ್ವಾಮಿಯ ಸಮಾರ್ಯ ಸ್ತ್ರೀಯೊಟ್ಟಿಗೆ ಸಂಭಾಷಣೆಯನ್ನು His ಮಾಡುತ್ತಿದ್ದಾನೆ. disciples bought good lunch for him. ಆತನ ಶಿಷ್ಯರು ಆತನಿಗೋಸ್ಕರ ಊಟವನ್ನು ತಂದಿದ್ದರು. But he said, ಆದ್ರೆ ಆತನು ಹೇಳಿದಂತ my ಮಾತು, food is to do the will of him who sent me and finish his work. ಕಳಿಸಿದ ಆತನ ಚಿತ್ತವನ್ನು ಮಾಡಿ ಮುಗಿಸುವುದೇ ನನ್ನ He ಆಹಾರವಾಗಿದೆ. start to do the will of his Father. ತಂದೆಯ ಚಿತ್ತವನ್ನೇ ಮಾಡುವುದಕ್ಕಾಗಿಯೇ ಆತನು ಆಹಾರವನ್ನು ಬಿಟ್ಟನು. Jesus made very clearly in Matthew's Gospel chapter 9 verse 30. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ He has ಸ್ಪಷ್ಟವಾಗಿ not come to ಹೇಳುತ್ತಿದ್ದನು, call righteous but sinners. ಆ ಯೇಸು ಸ್ವಾಮಿ ನೀತಿವಂತರನ್ನು ಕರೆಯುವುದಕ್ಕೆ ಬರಲಿಲ್ಲ, ಪಾಪಿಗಳನ್ನು ಕರೆಯುವುದಕ್ಕಾಗಿ ಬಂದಿದ್ದಾನೆ. All sinners can go to heaven through Jesus. ಯೇಸು ಕ್ರಿಸ್ತನ ಮುಖಾಂತರ ಎಲ್ಲಾ ಪಾಪಿಗಳು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಲು ಸಾಧ್ಯವುಂಟು. He makes it very clear. ಆದ್ರೆ ಆತನು ಸ್ಪಷ್ಟವಾಗಿ ಹೀಗೆ ಹೇಳುತ್ತಾನೆ, He gives us free choice to follow him to heaven, but he never bring down the standards. ನಾವು ನೋಡುತ್ತೇವೆ ಪರಲೋಕ ರಾಜ್ಯವನ್ನು ಸೇರುವುದಕ್ಕಾಗಿ ನಮಗೆ ಮಾರ್ಗವನ್ನು ಆತನು ತೆರೆಯ ಮಾಡುತ್ತಾನೆ, ಆದರೆ ಆತನ ಮಟ್ಟವನ್ನು ನಮ್ಮ ಜೀವಿತದಲ್ಲಿ ಇಳಿಸುವುದಿಲ್ಲ. Matthew 25:46 Jesus said, the wicked will go to eternal punishment and the righteous to eternal life. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದ 46ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತೇನೆಂದರೆ, ನೀತಿವಂತರು ನಿತ್ಯ ಜೀವಕ್ಕೆ ಹೋಗುತ್ತಾರೆ, ದುಷ್ಟರು ನಿತ್ಯ ನರಕಕ್ಕೆ ಸೇರ್ಪಡೆಯಾಗುತ್ತಾರೆ. The righteous are people who does what God wants. ನೀತಿವಂತರೆಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಬಯಸುವುದನ್ನೇ ಮಾಡುವಂತ ಜನರು. And such righteous people, ಇಂಥ ನೀತಿವಂತ ಜನರು Matthew 13:41-43. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 41ನೇ ವಾಕ್ಯದಿಂದ 43ನೇ ವಾಕ್ಯ, ಆ ಒಂದು ಸುಗ್ಗಿಯ ದಿನದಂದು When the Son of Man comes down, ಸೂರ್ಯನು ಆತನ ಕೆಳಗಿಳಿದು angels will gather all righteous people. ಆ ದೇವದೂತರು ಎಲ್ಲಾ ನೀತಿವಂತರನ್ನು ಸೇರಿಸುತ್ತಾರೆ. Angels will all the non-righteous people also will be gathered for fire. ಅದೇ ಸಮಯದಲ್ಲಿ ಅನೀತಿವಂತರು ಸಹ ಸಂಗ್ರಹಿಸಲ್ಪಡುತ್ತಾರೆ, ಆದರೆ ಬೆಂಕಿಗಾಗಿ. In that day, ಆ ದಿನದಂದು the righteous who are through Jesus will shine like the sun in the coming kingdom of heavenly Father. ಮುಂಬರುವಂತ ದೇವರ ರಾಜ್ಯದ ಆ ಒಂದು ರಾಜ್ಯದಲ್ಲಿ ನೀತಿವಂತರು ಸೂರ್ಯನ ಹಾಗೆ ಅವರು ಪ್ರಕಾಶಿಸುತ್ತಾರೆ. People in Bangalore city will not know what is hunger and thirst. ಬೆಂಗಳೂರಿನಲ್ಲಿ ಇರುವಂತ ಜನರಿಗೆ ಹಸಿವೆ ಬಾಯಾರಿಕೆ ಅಂದ್ರೆ ಅನೇಕರಿಗೆ ಗೊತ್ತಿಲ್ಲ. Every time you can snack something or other. ನಿಮಗೆ ಬೇಕಾದ ಸಮಯದಲ್ಲಿ ಏನಾದ್ರೂ ನಿಮಗೆ ತಿನ್ನುವುದಕ್ಕೆ Food is in ಸಿಗುತ್ತದೆ. abundance. ಇಲ್ಲಿ ಬೇಕಾದಷ್ಟು ಆಹಾರವು But people ಲಭ್ಯವಾಗಿದೆ. in Capernaum, ಆದ್ರೆ ಕಪರ್ನೌಮಿನ ಆ ಊರಿನ all ಜನರು, the fishermen towns, ಆ ಒಂದು ಬೆಸ್ತರ ಊರಿನಲ್ಲಿ they know what is hunger and thirst. ಅವರಿಗೆ ಹಸಿವೆ ಅಂದ್ರೆ ಏನು, ಬಾಯಾರಿಕೆ ಅಂದ್ರೆ ಏನು Many days ಗೊತ್ತಿದೆ. there is no sufficiency. ಅನೇಕ ದಿನಗಳವರೆಗೆ ಅವರಿಗೆ ಬೇಕಾದಷ್ಟು ಊಟವಿಲ್ಲ. They depend on Sea of Galilee. ಅವರು ಗಲಿಲಾಯದ ಸಮುದ್ರದ ಮೇಲೆ Some days no ಆಧಾರಿತವಾಗಿದ್ದಾರೆ. ಕೆಲವು ದಿನಗಳಲ್ಲಿ Some ಅವರು season no ನೀರಿಲ್ಲ. sufficiency at ಕೆಲವು all. ದಿನಗಳಲ್ಲಿ ಅವರಿಗೆ ಬೇಕಾದಷ್ಟು They know when ಆಹಾರವಿಲ್ಲ. hunger and thirst arises. ಅವರಲ್ಲಿ ಹಸಿವೆ ಬಾಯಾರಿಕೆ ಬರುವಾಗ ಗೊತ್ತಾಗುತ್ತದೆ. Only one thing they will look for. ಒಂದೇ ಒಂದು ಸಂಗತಿಯನ್ನು ಅವರು For food ಬಯಸುತ್ತಾರೆ, and water. ಆಹಾರಕ್ಕಾಗಿ Nothing ನೀರಿಗಾಗಿ, else. ಇನ್ಯಾವ ವಿಷಯಕ್ಕಲ್ಲ. Hunger and thirst
thirst will keep them focused. ಹಸಿವೆ ಬಾಯಾರಿಕೆ ಅವರ ಗುರಿಯನ್ನು ಸ್ಥಿರವಾಗಿರಿಸುತ್ತದೆ. It will take your appetite. ನಿಮ್ಮ ಜೀವಿತದಲ್ಲಿ ಹಸಿವನ್ನು ತೆಗೆಯುವಂತದ್ದೇನು? Snacking in between food. ನೀವು ಮಧ್ಯದಲ್ಲಿ ತಿಂಡಿ ಪದಾರ್ಥವನ್ನು ತಿನ್ನುವುದು. Remove things that distract us. Remove things that spoil our appetite for God. ದೇವರಿಗೋಸ್ಕರ ನಮ್ಮ ಹಸಿವೆಯನ್ನು ಆರಿಸುವಂತ ಎಲ್ಲಾ ಸಂಗತಿಗಳನ್ನು ನಮ್ಮ ಜೀವಿತದಿಂದ ನಾವು ಕಿತ್ತಾಕಬೇಕು. If you are a sinner, you are qualified to follow Jesus. ಒಂದು ವೇಳೆ ನೀವು ಪಾಪಿಯಾಗಿದ್ದರೆ ಯೇಸುವನ್ನು ಹಿಂಬಾಲಿಸುವುದಕ್ಕೆ ನೀವು ಅರ್ಹರಾಗಿದ್ದೀರಿ. Jesus warned you. ಆದ್ರೆ ಯೇಸು ಸ್ವಾಮಿ Develop ಬಯಸುತ್ತಾರೆ appetite for Him. ದೇವರಿಗೋಸ್ಕರ ನೀವು ಹಸಿಯಬೇಕೆಂದು Develop ಬಯಸುತ್ತಾರೆ. appetite that pleases God. ದೇವರನ್ನು ಮೆಚ್ಚಿಸುವಂತಹ ದಾಹವು ನಿಮ್ಮಲ್ಲಿ A ಬೆಳೆಯಬೇಕು. great desire to do what God wants. ದೇವರು ಬಯಸುವುದನ್ನೇ ಮಾಡುವುದಕ್ಕೆ ದೊಡ್ಡ ಆಸೆ ನಿಮ್ಮಲ್ಲಿ ಹುಟ್ಟಬೇಕು. Always work up a good appetite for God. ಯಾವಾಗಲೂ ದೇವರಿಗೋಸ್ಕರ ನೀವು ಹಸಿದು When ಬಾಯಾರಬೇಕು. Jesus was going up, ಯೇಸು ಸ್ವಾಮಿ ಪರ್ವತಕ್ಕೆ ಸ್ವರ್ಗಕ್ಕೇರಿ ಹೋಗುವಾಗ 500 people were there. ಅಲ್ಲಿ 500 ಜನರು ನಿಂತುಕೊಂಡಿದ್ದರು. 80 people, they left what Jesus said. ಯೇಸು ಸ್ವಾಮಿ ಆ ದೇಶವನ್ನು 380 ಜನರು ಪಾಲಿಸಲಿಲ್ಲ. Jesus said 120 people listened to what Jesus said. ಆದ್ರೆ ಯೇಸುವಿನ ಮಾತನ್ನು ಕೇಳಿಸಿಕೊಂಡವರು ಕೇವಲ 120 They ಜನರು ಮಾತ್ರ. separated from everybody. ಎಲ್ಲರಿಂದ ತಮ್ಮನ್ನೇ ತಾವು They separated ಬೇರ್ಪಡಿಸಿಕೊಂಡರು. from all the distractive festivals. ಅವರು ಆ ಹಬ್ಬದ ಆಚರಣೆಗಳಿಂದ ತಮ್ಮನ್ನೇ ತಾವು They separated ಪ್ರತ್ಯೇಕಿಸಿಕೊಂಡರು. from sin. ಪಾಪದಿಂದ ತಮ್ಮನ್ನೇ ತಾವು They separated ಬೇರ್ಪಡಿಸಿಕೊಂಡರು. unto God. ದೇವರಿಗೆ ತಮ್ಮನ್ನೇ ತಾವು They ಸಮರ್ಪಿಸಿದರು. prayed 10 days non-stop. ಅವರು ನಿರಂತರವಾಗಿ 10 ದಿನಗಳ They ಕಾಲ emptied ಪ್ರಾರ್ಥಿಸಿದರು. themselves in the presence of God. ದೇವರ ಪ್ರಸನ್ನತೆಯಲ್ಲಿ ತಮ್ಮನ್ನೇ ತಾವು ಬರೆದು They ಮಾಡಿಕೊಂಡರು. separated themselves unto God. ಅವರು ತಮ್ಮನ್ನೇ ತಾವು ದೇವರಿಗೋಸ್ಕರ ಪ್ರತ್ಯೇಕಿಸಿಕೊಂಡರು. And the filling happened. ಆ ನಂತರ ಆ ದಿನ The ತುಂಬಿಸಲ್ಪಟ್ಟರು. Spirit came down. ದೇವರ ಆತ್ಮನು ಇಳಿದು They ಬಂದರು. spoke in tongues. ಅನ್ಯ ಭಾಷೆಯನ್ನು ನುಡಿದರು. The church started growing. ಆ ಸಮಯದಲ್ಲಿ ಸಭೆ ಬೆಳೆಯಲಾರಂಭಿಸಿತು. God is looking for empty vessels. ಈ ದಿನಗಳಲ್ಲಿ ದೇವರು ಬರಿದಾದ ಪಾತ್ರೆಗಳನ್ನು God is not looking ಹುಡುಕುತ್ತಿದ್ದಾನೆ. for able people. ಜನರು ಸಾಮರ್ಥ್ಯವುಳ್ಳವರನ್ನು But God is ಹುಡುಕುತ್ತಿಲ್ಲ. looking for available people. ಆದ್ರೆ ದೇವರು ಸಿದ್ಧರಾಗಿರುವಂತ God is not looking for men and women of strength. ಬಲವುಳ್ಳಂತ ಜನರನ್ನು ದೇವರು ಹುಡುಕುತ್ತಿಲ್ಲ. God is looking for men and women who are known for their total dependence on God. ಸಂಪೂರ್ಣವಾಗಿ ಕರ್ತನ ಮೇಲೆ ಆಶ್ರಯಿಸಿಕೊಳ್ಳುವರನ್ನೇ ದೇವರು ಹುಡುಕುತ್ತಿದ್ದಾನೆ. Such will be filled. ಇಂತಹವರೇ Such ತುಂಬಲ್ಪಡುತ್ತಾರೆ. will be filled and be used by God. ಇಂತಹವರು ದೇವರಿಂದ ತುಂಬಿಸಲ್ಪಟ್ಟು Such ಉಪಯೋಗಿಸಲ್ಪಡುತ್ತಾರೆ. can tell. ಇಂತಹವರು ಹೇಳಲಿಕ್ಕೆ ಸಾಧ್ಯವಿದೆ. May I never boast except in the cross of our Lord Jesus Christ. ಯೇಸು ಕ್ರಿಸ್ತನ ಶಿಲುಬೆ ಹೊರತಾಗಿ ಇನ್ಯಾವುದರಲ್ಲಿ ನಾನು ಹೆಚ್ಚಳ ಪಡುವುದಿಲ್ಲ. All I am today, ನಾನಿದ್ದದ್ದೆಲ್ಲ ಕರ್ತನೆಯಿಂದ. all what I have today, ಇವತ್ತು ನನಗಿದ್ದದ್ದೆಲ್ಲ all I will be tomorrow, ನಾಳೆ ನಾನಿರುವುದೆಲ್ಲ all because of His grace. ನಿನ್ನ ಕೃಪೆಯಿಂದ ಮಾತ್ರವೇ. Are you poor in spirit? ನೀವು ಆತ್ಮದಲ್ಲಿ ಬಡವರಾಗಿದ್ದೀರೋ? Are you mourning for your sins? ನಿಮ್ಮ ಪಾಪಕ್ಕೋಸ್ಕರ ನೀವು ದುಃಖಿಸುತ್ತಾ ಇದ್ದೀರೋ? Are you trusting Lord for all the battles of your life? ನಿಮ್ಮ ಜೀವಿತದ ಎಲ್ಲಾ ಹೋರಾಟಗಳಲ್ಲಿ ಕರ್ತನಲ್ಲಿ ಭರವಸೆ Do ಇಟ್ಟಿದ್ದೀರೋ? you have a great hunger and thirst to do the will of the Lord at any cost? ಎಲ್ಲಾ ಸಮಯದಲ್ಲಿ ದೇವರ ಚಿತ್ತವನ್ನೇ ಮಾಡುವುದಕ್ಕೆ ನಿಮ್ಮಲ್ಲಿ ಹಸಿವೆ ಬಾಯಾರಿಕೆ ಉಂಟು. God help us to have all these godly values in our heart. ದೇವರು ತಾನೇ ಈ ದೈವಿಕವಾದ ಮೌಲ್ಯಗಳನ್ನು ನಾವು ಬೆಳೆಸಿಕೊಳ್ಳುವಂತೆ ಸಹಾಯ ಮಾಡಲಿ. God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Even as the Lord has spoken to us this morning, let us commit our lives to the Lord and tell Him, God, here I am in your presence. I want to do your will. Help me to imitate you and your scripture all the days of my life. ಬೆಳಗಿನ ಹೊತ್ತಾರೆಯಲ್ಲಿ ಕರ್ತನು ನಮ್ಮ ಸಂಗಡ ಮಾತನಾಡಿರುವ ಹಾಗೆ ಕರ್ತನಿಗೆ ಹೇಳೋಣ, ನಿನ್ನೊಂದಿಗೆ ಇರುವುದೇ ಅಂತರ್ಯಾದ ಆಶೆ, ನಿನ್ನ ಚಿತ್ತ ಮಾಡುವುದೇ ನನ್ನ ಹೃದಯದ ತವಕ ಎಂಬುದಾಗಿ ಹಾಡಿ ದೇವರಿಗೆ ನಮ್ಮನ್ನೇ ನಾವು ಒಪ್ಪಿಸಿ ಕೊಡೋಣ. ಹೃದಯ
ಹೃದಯದಾತ್ಮವಯ್ಯ ನಿನ್ನೊಂದಿಗಿರುವುದೇ ಅಂತರ್ಯದಾಸೆಯ ನಿಶ್ಚಿತ ಮಾಡುವುದೇ ಹೃದಯದಾತ್ಮವಯ್ಯ ಯೇಸಯ್ಯ ನಿನ್ನನ್ನಾಡಿ ನನ್ಮುಂದೆ ನಿಲ್ಲಿಸಿರುವೆ ಯೇಸಯ್ಯ ನಿನ್ನನ್ನಾಡಿ ನನ್ಮುಂದೆ ನಿಲ್ಲಿಸಿರುವೆ ನನಗಾಗಿ ಎಲ್ಲವ ಮಾಡುವವನೇ ಮಾಡಿ ಮುಗಿಸುವವನೇ ನನಗಾಗಿ ಎಲ್ಲವ ಮಾಡುವವನೇ ಮಾಡಿ ಮುಗಿಸುವವನೇ ನನ್ನ ಭಾರವ ನನ್ನ ಹೊರೆಯ ನನ್ನ ಭಾರವ ನನ್ನ ಹೊರೆಯ ನಿನ್ಪಾದದಿ ಇಳಿಸಿರುವೆ ನಿನ್ಪಾದದಿ ಇಳಿಸಿರುವೆ ಯೇಸಯ್ಯ ನಿನ್ನನ್ನಾಡಿ ನನ್ಮುಂದೆ ನಿಲ್ಲಿಸಿರುವೆ ಯೇಸಯ್ಯ ನಿನ್ನನ್ನಾಡಿ ನನ್ಮುಂದೆ ನಿಲ್ಲಿಸಿರುವೆ. May the amazing grace of our Lord and Savior Jesus Christ, ನಮ್ಮ ಯೇಸು ಕ್ರಿಸ್ತನ ಅಮೂಲ್ಯವಾದ the ಕೃಪೆಯು lavish love of God the Father, ತಂದೆಯಾದ ದೇವರ ಅಳತೆಯಿಲ್ಲದಂತಹ ಪ್ರೀತಿಯು the abiding friendship of the blessed Holy Spirit ಪರಿಶುದ್ಧಾತ್ಮನ ನಿರಂತರವಾದಂತ ಪ್ರೀತಿಯು be with each one of us. ನಮ್ಮೆಲ್ಲರ ಸಂಗಡವು ಯಾವಾಗಲಿರಲಿ. Hunger and thirst after righteousness. ನೀತಿಯ ಕುರಿತಾಗಿ ನಾವು ಹಸಿದು ಬಾಯಾರುವುದಕ್ಕೋಸ್ಕರ God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.